ಡ್ಯಾನ್ಸ್ ಮಾಸ್ಟರ್ಸು ಅವರೆಲ್ಲ ಬಗ್ಗೆ. ಸೊ ಹಾಗಾಗಿ ಒಂದು ನೋಟ್ ಮಾಡ್ಕೊಂಡೆ. ಲೈಕ್ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರು ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಎಲ್ಲ ನನ್ನ ಅವ್ವ ಅಭಿಮಾನಿಗಳು ಮತ್ತು ಎಲ್ಲರ ಅಭಿಮಾನಿಗಳ ಸಹಕಾರದಿಂದ ಇವತ್ತು ಭೀಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ತುಂಬ ದೊಡ್ಡ ಮಟ್ಟದ ಯಶಸ್ಸು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಈ ಜೊತೆಯಲ್ಲಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ತಾ, ಶಿವಣ್ಣ ಮತ್ತು ಗೀತಕ್ಕ ಅವರ ಆಶೀರ್ವಾದದಿಂದ ನನ್ನ ಪ್ರೀತಿಯ ನಿರ್ಮಾಪಕರುಗಳಾದ ಜಗದೀಶ್ ಗೌಡ ಮತ್ತು ಕೃಷ್ಣ ಸಾರ್ಥಕ್, ನನ್ನ ಜೊತೆ ಟೀಮಲ್ಲಿದ್ದಂಥ ತಂಬಿ ಮೌರ್ಯ, ವೀರ, ನನ್ನ ಮಗ ಸಾಮ್ರಾಟ್, ಡೆನ್ನಿಸ್ ಮತ್ತು ಜೀವ, ನನ್ನ ಟೀಮ್ ಇದು. ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದವರು. ಇದಕ್ಕೆಲ್ಲ ಮತ್ತೆ ನಾನು ಒಂದು ಫ್ಲೇವರ್ ಕೊಡಬೇಕು ಅಂತ ನಿಂತಿದ್ದಂಥ ನನ್ನ ಮಾಸ್ತಿ, ಆಮೇಲೆ ಎಲ್ಲರನ್ನೂ ಮೀರಿ ಯಾವಾಗಲೂ ಗೆಲ್ಲುವಂಥ ಚರಣ್. ನಾವೆಷ್ಟೇ ಕಷ್ಟಪಟ್ಟಿರಲಿ, ಏನೇ ಮಾಡಿರಲಿ, ಆಯ್ತು ಸರ್ ಅಂತ ಸಿಗೋದೇ ಇಲ್ಲ. ಸಿಕ್ಕಿದ್ಮೇಲೆ ನೋಡ್ತೀವಿ ಎಲ್ಲ ಇಲ್ಲ ಇರೋ ಚರಣ್ ಹಿಂಗೆ ಮಾಡ್ತೀನಿ ಚರಣ್ ಅಂತೆಲ್ಲ ರೇಗಾಡಿ ಕಿಚ್ಚಾಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಮುದ್ದಾಡ್ಬಿಡ್ತೀನಿ. ಸೊ ಎಲ್ಲರೂ ಬೀಟ್ ಮಾಡಿರೋಂಥ ಚರಣ್ ನನಗೇನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಬಾ ಚರಣ್ ನಾವಿಬ್ಬರು ಒಬ್ರಿಗೊಬ್ರು ಮೆಸೇಜ್ಗಳು ಮಾಡ್ಕೊತೀವಿ. ನಾನು ಮೆಸೇಜ್ ಮಾಡಿರ್ತೀನಿ, ಅದಕ್ಕೆ ಕರೆಕ್ಟಾಗಿ ಚರಣ್ ರಾತ್ರಿ ನಾನು ಮಲಗಿರೋ ಟೈಮ್ ನೋಡಿ ಒಂದೇ ಒಂದು ಸಾರಿನ 500 ಸರಿ ಬರೆದಿರ್ತಾರೆ ಚರಣ್. ಸಾರಿ ಅದನ್ನು ಮರೆಯೋಕ್ಕೆ ಆಗಲ್ಲ ನಾನು. ಸೊ ಯಾವುದು ಇಲ್ಲಿ ಸಾರಿ ಯಾವುದು ವರ್ಕ್ ಆಗಿಲ್ಲ. ಚರಣ್ ಕೆಲಸ ತುಂಬ ದೊಡ್ಡ ಮಟ್ಟಕ್ಕೆ ವರ್ಕ್ ಆಯಿತು. ಎಲ್ಲೇ ಹೋದ್ರು ಚರಣ್ ಅಂತಾರೆ. ಫಸ್ಟ್ ಕೇಳ್ತಿರೋದು ನೀನು ಚರಣ್, ನಾನು ಒಪ್ಕೋತೀನಿ. ಮತ್ತೆ ಚರಣ್ ಟೀಮ್, ನಮ್ಮ ಆಲಾಪ್ ನಾರಾಯಣು ಮತ್ತೆ ನಮ್ಮ ವೆಂಕಟೇಶ್ ಸುಜಿತ್ ಮತ್ತೆ ಶ್ರೀಧರ್ ಮತ್ತೆ ನಿಮ್ಮ ಮಿಕ್ಸಿಂಗ್ ಇಂಜಿನಿಯರ್ ಯಾರಿದ್ದಾರೆ ಸುಜಿತ್ ಶ್ರೀಧರ್, ಥ್ಯಾಂಕ್ಫುಲ್, ಐ ವೆರಿ ಮಚ್ ಥ್ಯಾಂಕ್ಫುಲ್ ಟು ದೆಮ್. ಪ್ಲೀಸ್ ನನ್ನ ಕಡೆಯಿಂದ ಅವ್ರಿಗೆ ತಿಳಿಸ್ಬಿಡಿ ಇದೆ ನಾನು. ಎಸ್ ಥ್ಯಾಂಕ್ ಯು. ನನ್ನ ಫೈಟ್ ಮಾಸ್ಟರ್ಸು ವಿನೋದ್, ಚೇತನ್, ತೀರ್ಕೊಂಡಂಥ ಜಾಲಿ ಬಾಸ್ಟಿಂಗ್ ಮಾಸ್ಟರು ಮತ್ತು ಗೌತಮ್, ಅಗೇನ್ ಶಿವು, ಡ್ಯಾನ್ಸ್ ಕೊರಿಯೋಗ್ರಾಫರ್ಸ್ ಎಲ್ಲರೂ, ನಮ್ಮ ಹೆಸರು ಮಾಡ್ತಾ ಧನು ಒನ್ ಆಫ್ ಮೈ ಫೇವ್ರೆಟ್ ಮಾಸ್ಟ್ರು, ಮರೆಯೋಕ್ಕಾಗಲ್ಲ. ರಾಜು ಮತ್ತು ಡಬ್ಬಿಂಗ್ ಇಂಜಿನಿಯರ್ ಆದ ಹೇಮಾ, ನನ್ನ ಫೇವ್ರೆಟ್ ಎಡಿಟರ್ ದೀಪು ಅಸಿಸ್ಟೆಂಟ್ ಅಶೋಕ್ ಅವರು, ಮತ್ತು ಮಿಕ್ಕಿದೆಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಲೈಟಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು. ನನ್ನ ಜೊತೆ ದಯಮಾಡಿ ಕಲಾವಿದರೆಲ್ಲ ಮೇಲ್ಗಡೆ ಬನ್ನಿ, ಎಲ್ಲ ಕಲಾವಿದರು ಮೇಲ್ಗಡೆ ಬನ್ನಿ. ಒಳ್ಳೆ ಜೆಂಟಲ್ಮೆನ್ ಮತ್ತು ತುಂಬ ಒಳ್ಳೆ ಮನುಷ್ಯ. ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ನಿಮ್ಮಿಂದಲೇ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಳಪ್ಪ ನಿನ್ನ ಹೆಸರು ಹೇಳ್ತಾ ಹೋಗ. ಸಾನ್ವಿ ಅಂತ. ಯಾವ ಊರಲ್ಲಿ? ನಮ್ದು ಉತ್ತರ ಕರ್ನಾಟಕದ ಸೈಡು ಬಾಗಲಕೋಟೆ. ನನ್ನ ಹೆಸರು ಸಾನ್ವಿ ಅಂತ, ಹೀರೋಯಿನ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತೀನಿ. ಓಕೆ. ನಮಗೆ ಏನೇ ಗಲಾಟೆ ಆದರೂ ಕಾಂಪ್ರಮೈಸ್ ಮಾಡುವಂಥ ಕಾಂಪ್ರಮೈಸ್ ಆಂಟನಿ ಇಲ್ಲಿದ್ದಾರೆ. ಅವ್ರ ಹೆಸರೇ ಆಂಟನಿ. ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು. ಅವ್ರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸುತ್ತೆ ನನಗೇನು. ಆ ಥರ ಓಡಾಡ್ತಾ ಇದ್ದಾರೆ. ಹೇಳಿ, ನೀವೊಂದೆರಡು ಮಾತು ಹೇಳಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮ್ಮ ಹೆಸರು ಬೆರಿ ಜಾಕು. ಇವಾಗ ಈ ಪಿಕ್ಚರಿಂದ, ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗ್ಬಿಟ್ಟಿತ್ತು. ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ. ತುಂಬ ಸಂತೋಷ. ಜೊತೆಯಲ್ಲಿ
ಡ್ರ್ಯಾಗನ್ ಬಗ್ಗೆ ನಾವು ಹೇಳಂಗಿಲ್ಲ. ಡ್ರ್ಯಾಗನ್ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಅದೊಂದು ತುಂಬಾ ಖುಷಿ ಇದೆ. ನನಗೆ ಡ್ರ್ಯಾಗನ್ ನೀನೇನು ಮಾತಾಡಂಗಿಲ್ಲ ಇವತ್ತು. ಎರಡು ಮಾತು ಯಾವಾಗಲೂ ಕ್ಲೋಸ್ ಫ್ರೆಂಡ್ ಅವನು. ನಾನು ಅವನು ಹೋಗೋ ಬರೋ ಸ್ನೇಹಿತ. ನಾನು ಅವನು ಮಾಸ್ತಿ ಎಲ್ಲಾನು ನಮಗೊಂದು ಸಲಿಗೆ ಇರುತ್ತೆ. ನಾನು ಸ್ಕ್ರಿಪ್ಟ್ ಅಂದಿದ ತಕ್ಷಣ ಫಸ್ಟ್ ಹೇಳಿರ್ತೆ ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮೊನ್ನೆ ಮಾಡಿದಾಗ ಹೇಳಿದೆ ನೆಕ್ಸ್ಟ್ ಪಿಕ್ಚರ್ ನೀನು ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ. ಅದಕ್ಕೆ ಜಗಳ ಮಾಡ್ತಾ ಇದ್ದಾರೆ ಹೆಂಗ್ ಬಿಡಲ್ಲ ನೀನು ಅಂತ. ತುಂಬಾ ಪಾತ್ರ ಪುಟ್ಟದಲ್ಲೂ ತುಂಬಾ ದೊಡ್ಡ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಂದಿದೆ. ಚಂದ್ರ ಏನೋ ಹೇಳಕ್ಕೆ ಎರಡು ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ತೀರಾ ಇಡೀ ಸಿನಿಮಾನ ನನಗೆ ಅವ್ರು ನಿಜವಾಗ್ಲೂ ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು ಇಬ್ರು ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗಲೂ ಹೇಳ್ತೀವಿ. ನನಗೆ ಅದೃಷ್ಟ ತಂದ್ಕೊಟ್ಟಂತ ಎರಡು ದೇವಿಗಳು. ಮಾತಾಡ್ತಕ್ಕಂತ ಮಾತಾಡಿ. ನನ್ನ ಹೆಸರು ಕುಸುಮ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿರೋದು. ಥ್ಯಾಂಕ್ ಯು ವಿಜಯ ಮಾಮ. ಥ್ಯಾಂಕ್ ಯು ಲವ್ ಯು. ನಿಮ್ಮ ಎಲ್ಲರಿಗೂ ನಮಸ್ಕಾರ. ನಾನು ನಿನಗೂ ಸಂತೋಷ್. ನಮ್ಮೂರು ಹಾನ್ಬಾಳ್ ಸಕಲೇಶ್ಪುರ ತಾಲೂಕು. ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಕಂಗ್ರ್ಯಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ. ಎಲ್ಲರೂ ತುಂಬ ಜನ ಮೂವಿನ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂದರು. ಎಸ್ಪೆಷಲಿ ಆ ಅಡ ಸೀನು ಅದು ಆ್ಯಕ್ಚುಲಿ ನಾನು ಹತ್ತಿದ್ದಲ್ಲ, ವಿಜಿ ಮಾಮ ಅಳಿಸಿದ್ದು. ಅಂದ್ರೆ ಒಂದೊಂದು ಸೀನಲ್ಲೂ ಹೀಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ ಯು ವಿಜಿ ಮಾಮ. ಕೇವಲ ಕಾಲ್ಪನಿಕ. ಎಲ್ಲ ಅಕ್ಕ ಅಣ್ಣಂದಿರು ಮೂವಿನ ನೋಡ್ಬೇಕು. ಯಾಕೆ ಅಂದ್ರೆ ಮೂವಿ ತುಂಬಾ ಒಳ್ಳೆ ಮೆಸೇಜ್ ಇದೆ. ಮತ್ತೆ ನಾವು ಕೆಟ್ಟದ್ನ ಮಾಡಬಾರ್ದು. ಮಾಡಿದ್ರೆ ನಮ್ಮ ಪೇರೆಂಟ್ಸ್ಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದಿದೆ. ಎಲ್ಲರೂ ಭೀಮಾ ಮೂವಿನ ನೋಡಿ ಭೀಮಾ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಏರಿಯಾದಲ್ಲಿರುವಂಥ ಒಂದು ಹುಡುಗಿ ಥರ ಸಖತ್ತಾಗಿ ಅಭಿನಯ ಮಾಡಿರೋ ಒಂದೇ ಒಂದು ಡೈಲಾಗಲ್ಲಿ ವಿಷಯ ಓಡಿಸ್ಕೊಂಡು ಅದನ್ನು ಹೇಳಂಗಿಲ್ಲ. ಆ ಡೈಲಾಗ್ನ ಹೋಗ್ತಾ ಇರ್ಬೇಕು ಅಷ್ಟೇ ಅಂದಂತ ಏನು ಬಂದಿದೆ ಸರ್? ಸುಷ್ಮಿತಾ ನಿಗೂ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಅನ್ಕೊಂಡಿರಲಿಲ್ಲ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತೀರಿ ಅಂತ ತುಂಬ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ತಿಕ್ ಮಾತಾಡ್ತಮ್ಮ. ಸರಿ ಬಿಡು. ಸಲಗಾ ಟೈಮಲ್ಲಿ ಒಂದು ಅವ್ರು ನೋಡಕಂತ ಹೋದಾಗ ಕರೆದ್ಬಿಟ್ಟು ಅವ್ರ ಜೊತೆ ಟ್ರಾವೆಲ್ ಆಗಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದರಲ್ಲಿ ಭೀಮಾಲು ಅಷ್ಟೇ ನೋಡಿದಾಗ ಅವ್ರ ಜೊತೆ ಟ್ರಾವೆಲ್ ಆಗಂತ ಕ್ಯಾರೆಕ್ಟರ್ ಕೊಟ್ಟರು. ಅದರಿಂದ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಇಂಟರ್ವ್ಯೂನೇ ಹೇಳ್ತಾ ಇರ್ತಾರೆ ಏನೋ ಹೊಸದು ಹೇಳಿದ್ರೆ ಇಂಟರ್ವ್ಯೂ ಏನು ಮಾತಾಡ್ತಾರೋ ಅದನ್ನೇ ಕಟ್ ಮಾಡ್ಕೊಂಡು ಹೇಳ್ತಾ ಇರ್ತೀಯ. ಏನೋ ಹೊಸದು ಹೇಳು, ನನ್ನ ಹೊಗಳ್ಬೇಡ. ಸಿನಿಮಾ ಬಗ್ಗೆ ಹೇಳು, ಸಿನಿಮಾ ನೋಡೋದಕ್ಕೆ ಹೇಳು. ಬಾ ಪುನೀತ್. ಪುನೀತ್ ನನಗೆ ಒಳ್ಳೆ ಸ್ನೇಹಿತ, ತಮ್ಮ. ಸೊ ಹಾಗಾಗಿ ಅವನ್ನ ತುಂಬ ಎಮೋಷ್ನಲ್ ಆಗಿ ನನಗೂ ಒಂದು ಸಂಬಂಧ ಬಾಂಧವ್ಯ ಇದೆ. ನಂಗೆ ಮರೆಯೋಕ್ಕಾಗಲ್ಲ ಯಾವಾಗಲೂ. ಅದು ಅವನಿಗೆ ನನಗೆ ಒಬ್ಬರಿಗೆ ಗೊತ್ತಿದೆ. ಸೊ ಹಂಗಾಗಿ ನನಗೆ ಪುನೀತ್ನ ಕಂಡ್ರೆ ಭಾರಿ ಗೌರವ. ಮಾತಾಡಪ್ಪ. ಎಲ್ರಿಗೂ ಥ್ಯಾಂಕ್ಸ್. ಭೀಮಾ ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರೇ ಒಬ್ಬರು ವ್ಯಕ್ತಿ, ಅದು ವಿಜಯ್ ಸರ್. ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರೂ ಅದು ವಿಜಯ್ ಸರ್ ಮಾತ್ರ. ಎಫರ್ಟು, ಅವ್ರ ಪ್ರಮೋಷನ್ ಮಾಡೋರಿಗೆ ಐಡಿಯಾ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗಬೇಕು. ಇದ್ರ ಹಿಂದೆ ಅವರೊಬ್ಬರದೇ ಶ್ರಮ ಇದೆ. ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳು. ಈ ಎಲ್ಲ ಸಕ್ಸಸ್ಸು ವಿಜಯ್ ಸರ್ಗೆ. ದಯವಿಟ್ಟು ಎಲ್ಲರೂ ಇನ್ನೊಂದ್ಸಲಿ ಸಿನಿಮಾ ನೋಡಿ. ಮನೆಯಲ್ಲಿ ಎಲ್ಲರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ. ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಲ್ಲ ಎಲ್ಲಿದೆಯೋ ಡೆಲ್ಲಿಸ್ ನಿಮ್ಮ ಹುಡುಗರು ಬಂದಿಲ್ಲಪ್ಪ. ಎಲ್ಲಿದ್ದಾರೆ? ಓಕೆ, ಎಲ್ಲರೂ ಮಾತಾಡ್ತೀವಿ. ಎಲ್ಲರೂ ಹಾಂ ಮಾತಾಡ್ತೀನಿ. ಭಾಳ ಮುಂದೆ ನನ್ನ ಹೆಸರು ಸೂರ್ಯ ಅಂತ. ನಾನು ಇಲ್ಲೇ ಬ್ಯಾಂಗ್ಳೂರಲ್ಲಿ. ತುಂಬ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ. ಮಹೇಶ್ ಅಣ್ಣ ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಮಂಜು ಅಂತ. ಜಲ್ಲಿ ಕ್ಯಾರೆಕ್ಟರ್ ಜಲ್ಲಿ ಅಂತಾರೆ. ಸುಮ್ಮನೆ ಸುಳ್ಳು ಹೇಳ್ತಾರೆ. ಇಡೀ ಊರೆಲ್ಲ ಅವನ್ನ ಜಲ್ಲಿ 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 ಅಂತ ಕರೀತಾರೆ. ಅದಕ್ಕೆ ಏನೋ ಹೆಸರು ಹೇಳಿ ಪರವಾಗಿಲ್ಲ.
ಜಿಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮಹೇಶ್ ಅಣ್ಣ, ನೀವು ಲೋಕಲ್ ಹುಡುಗರನ್ನ ಕರ್ಕೊಂಡ್ಬಂದು ಸ್ಕ್ರೀನಲ್ಲಿ ಆಡೋವಾಗ ಆಟ ಆಡ್ತಾ ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಾಸೂರ್ಯ. ನನ್ನ ಹೆಸರು ಜಯಸೂರ್ಯ ಅಂತ. ನನಗೆ ಅಣ್ಣ ಸಲಗ ಒಂದು ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೇನೆ. ಮಾತಾಡೋ ಬಾಯ್ಗೆ ಬಾಯ್ ಪಡ್ರಿ. ನಮ್ಮ ಫ್ರೆಂಡ್ ಮಲ್ಲ ಎಲ್ಲೋದ ನಮ್ಮ ಫ್ರೆಂಡ್ ಅಂತ ಹೇಳ್ತೀನಿ. ಏ ಡ್ಯಾಡ್, there are my friends, you ನನ್ನ ಬೆಸ್ಟ್ ಫ್ರೆಂಡ್. ನೀನು ಹೇಳೋ ನಮ್ಮ ಫ್ರೆಂಡ್ ಅಂತ. ನಮ್ಮ ಫ್ರೆಂಡು. ನಿನ್ನ ಹೆಸರಪ್ಪ? ಸುಖೇಶ್ ಅಂತ, ಲಾಸ್ಟ್ ಸ್ಟೂಡೆಂಟು. ಮತ್ತೆ ಥಿಯೇಟ್ರ್ ಮಾಡಿಕೊಂಡು ಮಲ್ಲ ಎಲ್ಲೋ ಬೇಡ ಥಿಯೇಟ್ರ್ ಮಾಡಿಕೊಂಡು ಕೆಪಾಸಿಟಿ ಇರುವಂಥ ಹುಡುಗ. ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಅಣ್ಣ. ನಾನು ಅವತ್ತು ಒಂದು ದಿವಸ ಶೂಟ್ಗೆ ಹೋದ್ರು. ಅವತ್ತು ವಿಜಯಣ್ಣನೇ ನಾನು ನೋಡಿ, ಇಲ್ಲ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ನನಗೆ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡು ಬಂದವರು. ಸೊ ನಾವು ಒಂದು ಕನ್ಸು ಕಂಡಿದ್ದವರು ಇವಾಗ ಮುಂದಿದ್ದೀವಿ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ರೀಸನ್ ವಿಜಯಣ್ಣ. ಸೊ ಇವತ್ತು ಎಲ್ಲರೂ ಇವತ್ತೆಲ್ಲರೂ ಭೀಮಾ ಗೆಲ್ಸಿದ್ದೀರಾ. ಸೊ ಇದು ವಿಜಯಣ್ಣ ಸಕ್ಸಸ್ಸು. ಅವ್ರ ಹಿಂದೆ ನಾವಿರೋದ್ರಿಂದ ಇದು ನಮ್ದು ಅಂತ ನಮ್ಗೆ ಖುಷಿ ಇದೆ. ಸೊ ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಜಲ್ದಿ ಬಾ. ಅಲ್ಲೂ ಇವತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಜೊತೆ ಕೈ ಜೋಡಿಸಿ ಆಸ್ ಇಟ್ ಇಸ್ ಪ್ರವೀಣ, ನಾನು, ಅಲ್ಲು, ಪುನೀತ, ನನ್ನ ಟೀಮು ಎಲ್ಲರೂ ಇವತ್ತು ಥ್ಯಾಂಕ್ಸ್ ಅಲ್ಲು. ಥ್ಯಾಂಕ್ ಯು ವೆರಿ ಮಚ್. ನಾನು ಅದನ್ನು ನಿನ್ನ ಹೆಲ್ಪಿಗೆ ಚಿರಋಣಿ ಆಗಿರ್ತೀನಪ್ಪ. ನಾನು ಏನಿಲ್ಲ, ನೀವು ಹೇಳಿದ ಐಡಿಯಾನ ಸುಮಾರು ಜನ ಈ ಪ್ರಮೋಷನ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಎಲ್ಲ ಕಾರಣ ವಿಜಯ್ ಸರ್ ಅವ್ರು ಹೇಳಿದ್ರು ಈ ಥರ ಮಾಡೋಣ ಅಂತ. ಜಸ್ಟ್ ನಾವು ಅದನ್ನು ಅವ್ರು ಹೇಳಿದ್ನ ಮಾಡಿದ್ವಿ. ಸೊ ಅವ್ರು ಹೇಳಿದ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಾಗಿದೆ. ಒಂದು ವಿಷಯ ಏನಂದರೆ ಇವ್ರ ಥರ ಪ್ರತಿಯೊಬ್ಬ ಹೀರೋ ನಮಗೆ ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ತುಂಬ ಫೇಮಸ್ ಆಗಿರುವಂಥ ಹುಡುಗ ರಿಚ್ ಕಿಡ್ ಅಂತ ಹೇಳಿ. ಅವನ ಹೆಸರೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ರಿಚ್ ಕಿಡ್ ಅಂತ. ಅಂದರೆ ಆ ಪಾಸಿಟಿವಿಟಿ ಇದೆ ಅದರಲ್ಲಿ. ಅಂದರೆ ಇವತ್ತು ಯುವಕರು ಫೋನ್ನ ಬೇರೆ ಬೇರೆ ಥರ ದುರ್ಬಳಕೆ ಮಾಡಿಕೊಂಡಾಗ ಫೋನ್ನಲ್ಲೇ ನಾವು ಬದುಕ್ಬೋದು ಅಂತ ತೋರಿಸೋದಕ್ಕೆ ತುಂಬ ಕಷ್ಟದಲ್ಲಿರುವಂಥ ಹುಡುಗ. ತುಂಬ ಒಳ್ಳೆ ಮನಸ್ಸು ಮತ್ತು ತುಂಬ ಒಳ್ಳೆ ನಟ ಕೂಡ. ನಾನು ಅವ್ನಿಗೆ ಹೇಳಿದ್ದೀನಿ, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಎಲ್ಲೂ ಹೋಗ್ಬೇಡ, ನಿಮ್ಗೊಂದು ದೊಡ್ಡ ಪತ್ರ ಮಾಡಿಸ್ತೀನಿ ಅಂತ 100% ಮಾಡಿಸ್ತೀನಿ. ಮಾತಾಡಿ. ನಮಸ್ಕಾರ, ನನ್ನ ಹೆಸರು ರಿಚ್ ಕಿಡ್ ಅಂತ. ಮೂವಿ ನೋಡಿ ಒಳ್ಳೆ ಕಂಟೆಂಟು. ನಾರ್ಮಲ್ ನಮ್ಮ ಜೊತೆಲಿರೋ ಹುಡುಗರು ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲ ಇದರಲ್ಲಿದೆ. ಯಾವುದು ಕಂಟೆಂಟ್ ಬಂದಿಲ್ಲ. ತುಂಬ ಚೆನ್ನಾಗಿದೆ. ಮನೆಯವರು ಎಲ್ಲರೂ ಮೂವಿ ನೋಡಿ ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಸಾಮ್ರಾಟ್ ಜೊತೆ ನಾನು ಒಬ್ಬ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ. ಥ್ಯಾಂಕ್ಸ್ ಅಣ್ಣ. ಮಾತಾಡ್ತೀಯಾ? ಜಲ್ದಿ ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮೊಹಮ್ಮದ್ ಜಾನು. ನಾನು ಚಿಕ್ಕ ಒಂದು ವಿಲೇಜ್ನಲ್ಲಿ ಇದ್ದೀನಿ, ಕೆಲವೊಂದು ಗ್ರಾಮದಲ್ಲಿ. ವಿಜಯ್ ಸಾರು ಇಷ್ಟು ದೊಡ್ಡ ಮೂವಿನಲ್ಲಿ ನನ್ಗೆ ಇಷ್ಟು ಏನು ಮಾತಾಡೋದು ಅಂತ ಆಗೋದಿಲ್ಲ. ಅಷ್ಟು ಸಂತೋಷ ಆಯ್ತಲ್ಲ. ಒಳ್ಳೇದಾಗಲಿ. ಜಲ್ದಿ ಬರ ಮಾತಾಡ. ಮಗನೇ ನೋಡಿದ್ರೆ ಅನ್ಕೊಂತಾರೆ ಪಾಪ ಇವ್ನು ITI ಮಾಡಿದ್ದಾನೆ, ಏನು ಮಾಡೋಕ್ಕಾಗಲ್ಲ, IT ಇಲ್ಲ, ನಂತರ ಕಲರ್ ಇಲ್ಲ, ಅದು ಪ್ರಾಬ್ಲಮ್ಮು. ಮಾತಾಡಪ್ಪ. ಎಲ್ಲರೂ ನಮಸ್ತೆ, ನನ್ನ ಹೆಸರು ಅನುಷ್ ಅಂತ. ನಾನು ಬಂದ್ಬಿಟ್ಟು ತುಂಬ ಗೂಸ್ ಬಂಪ್ಸ್ ಆಗ್ಬಿಟ್ಟು ಫಸ್ಟ್ ಟೈಮ್ ಮೂವಿ ನೋಡುವಾಗ ನನ್ನ ದೊಡ್ಸ್ಕೊಂಡು ಥ್ಯಾಂಕ್ಸ್ ಫಾರ್ ವಿಜಯನ. ಥ್ಯಾಂಕ್ ಯು. ಬರೋ ನೀವು ನೋಡಿರ್ತೀರ ನಮ್ಮ ಬಂದಿಲ್ಲ ಕಾಕ್ರೋಚ್ ಮಾಡಿದ್ದೀನಿ. ನನಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದೆ ಅಂತ ನೀವು ಒಂದು ಒಳ್ಳೆ ನಮಸ್ಕಾರ ಹೇಳ್ಕೊತೀನಿ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸ್ವಲ್ಪ ಇದಾಗ್ತಿದೆ, ಬೇರೆ ಏನಿಲ್ಲ. ಎಲ್ಲರೂ ಮೂವಿ ನೋಡಿ ಎಲ್ಲರೂ ಒಳ್ಳೆ ಮೆಸೇಜ್ ಹೇಳಿ. ಥ್ಯಾಂಕ್ ಯು. ಪಾಪ ನಿನ್ನ ಬಗ್ಗೆ ಹೇಳಿ ಜಲ್ದಿ ಎರಡು ಮಾತಾಡಿ ಮುಗಿಸಿ. ಜಿಗ್ನಿಯಿಂದ ಭೀಮಾ ಸಿನಿಮಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವಿಜಯಣ್ಣವರು. ಇನ್ನು ಮುಂದಕ್ಕೆ ಇನ್ನು ಒಳ್ಳೆ ಯಶಸ್ಸಾಗಲಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತಾರೆ. ಪಾಪ ಅಣ್ಣ ಬಾ. ನಿನ್ನ ಹೆಸರು ನಾನೇ ಹೇಳ್ಬೇಕಾ ಅಥವಾ ಅಲ್ಲ ಇಲ್ಲಿ ಕರೆಕ್ಟ್ ಹೆಸರು ಇಲ್ಲ, ನಿನ್ನ ಹೆಸರು ಹೇಳ್ಬೇಕು ಪ್ಲೀಸ್. ಜಲ್ದಿ ಹೇಳ್ಬಾರ, ಡವ್ ಮಾಡ್ತಾ ನೋಡಿ. ಭಾರ್ಗವ್ ಅಂತ ನಿನ್ನ ಹೆಸರು ನೀನೇ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭಾರ್ಗವ್ ಅಂತ. ಅಲ್ಲ ದೊಂಗ ಅಂತ. ದೊಂಗ. ಅಂದು ನೇಟಿವ್ ಬಂದು ಚಿತ್ತೂರು. ಥ್ಯಾಂಕ್ಸ್ ವಿಜಯ.
ಆ್ಯಕ್ಚುಲಿ ಇವನಿಗೆ ಮೇಜರ್ ಕ್ಯಾರೆಕ್ಟರ್ ಇತ್ತು, ಅದಕ್ಕೆ ದೊಂಗ ಅಂತ ಹಂಗೆ ಇವ್ನ ಅಡ್ರೆಸ್ ಕೇಳಿ ಇಟ್ಟಿದ್ದೆ. ಪಾಪ ಇವನು ಎಲ್ಲೋ ಬಿದ್ದು ಕೈ ಕಾಲು ಮುರ್ಕೊಂಡು ಶೂಟಿಂಗ್ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇನ್ನೊಬ್ಬನು ಕೊಟ್ಟೆ ಅವ್ನು ಅರ್ಧ ಮಾಡ್ದ ಅವನು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್, ಥ್ಯಾಂಕ್ ಯು. ಮಾಮ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ವಿನ್ ಅಂತ. ಕ್ಯಾರೆಕ್ಟರ್ ಕೊಟ್ಟಿದ್ದೀಗೆ ಬಾರ 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 ಬಾರ. ಇವನು ಅಷ್ಟೇ ಏನು ಬಿಕಾಮ್ ಫೈನಲ್ ಇಯರ್ ಮರ್ಯಾದೆ ಹೋಗ್ಬಿಡುತ್ತೆ ಎಲ್ಲ ಕಡೆ. ಹಾಂ ಅಂದರೆ ಇಲ್ಲಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. ಬಿಕಾಮ್ ಫೈನಲ್ ಇಯರ್ ಹೋಗ್ತಿದ್ದೀನಿ. ವಾಂಟೆಡ್ ಹತ್ರ ಕೆಳಗೆ ಹೇಳು. ವಾಂಟೆಡ್ ಅಂತ. ಬಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಅಂತ. ಥ್ಯಾಂಕ್ಸ್ ಹೇಳ್ತೀನಿ. ಆಯ್ತು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಒಂದು ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ. ಎಲ್ಲರೂ ಭೀಮಾ ಜೊತೆ ಕೈ ಜೋಡಿಸಿ ಎಲ್ಲ ಟ್ರೈನರ್ ಬಂದು ತಮ್ಮ ATM ಥ್ಯಾಂಕ್ ಯು. ಯಾರು ನೋಡಿ ಸಾಮಾನ್ಯವಾಗಿ ಇವ್ರು ಓದಲ್ಲ, ಯಾರು ಓದಿಲ್ಲ ಅನ್ಕೋತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓದಿರೋ ಮಕ್ಕಳನ್ನೇ, ಎಲ್ಲರೂ ಓದಿರೋರನ್ನೇ. ಮಾಮ ಒಂದು ಅವ್ರದ್ದು ಫೇವ್ರೇಟ್ ಇದೆ ಜಿಂಗ್ ಜಿಂಗ್ ಚಕ್ ಅಂತ ಇದರಲ್ಲಿ ಯಾವ್ದು ಕಾದರ್ನಲ್ಲಿ ನಾನು ಅದನ್ನ ಹಾಕೊಂಡ್ಬಂದ್ಬಿಡ್ತಾನೆ. ಚೆನ್ನಾಗಿ ಒಂದು ಕ್ಯಾಪ್ ಹಾಕೊಂಡು ಬಂದ, ನೋಡು ಮಂಚಿ ಇರೋ ಅಂತ ಹೇಳಿ ನಾನು ಅವ್ನ ಮುಂದೆ ಯಾವತ್ತೂ ಹೇಳಿರಲಿಲ್ಲ. ವಡಿವೇಲ್ ಅವ್ರು ಸೇಮ್ ಹಿಂಗೆ ಇದ್ದಿದ್ದು. ತುಂಬಾ ಒಳ್ಳೆ ನಟ, ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ನಾ. ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಟೆನ್ನಿಸ್ ಮಾಸ್ಟರ್ ನೀವು. ಏನು ಓದಿದ್ದೆ? ಏನು ಓದಿದ್ದೆ? ಬಿಕಾಮ್ ಕಂಪ್ಲೀಟೆಡಾ? ಕಂಪ್ಲೀಟ್ ನಾ. ಮಾಡಮ್ಮ ಪ್ಲೀಸ್, ನೋಡ ಬಿಡಲ್ಲ ಆಮೇಲೆ. ಕಂಪ್ಲೀಟ್ ನಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಸರು ಮಾದೇಶ್ ಅಂತ. ಈ ಮೂವಿನ ಆಪರ್ಚುನಿಟಿ ಕೊಟ್ಟಿರೋ ವಿದ್ಯಾ ನಾವು ಏನು ಬಗ್ಗೆ ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ಈ ಹೆಣ್ಮಗು ನೋಡಿದ್ರೆ ಭಾರಿ ಗೌರವ. ಯಾಕಂದರೆ ಆಕೆ ಬಗ್ಗೆ ಅವರೇ ಹೇಳ್ತಾರೆ. ಶಿವಾಜಿನಗರದಿಂದ ಬಂದಿದ್ದೆ ನಾನು. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ದುನಿಯಾ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸು. ಏನಕ್ಕಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ಥರ ಇದ್ದಾಗ ನಮಗೆ ಕರೆಸಿ ಇದು ನಿಮ್ಮ ಹತ್ರ ಇದೆ ನೀವು ಮಾಡ್ಬೋದು ಅಂತ ನಮಗೆ ಒಂದು ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಆ್ಯಟಿಟ್ಯೂಡ್ ತೋರಿಸೋರೇ ಇರ್ತಾರಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇವ್ರನ್ನ ಮೀಟ್ ಮಾಡಾದ್ಮೇಲೆ ಗೊತ್ತಾಯಿತು ಈಸ್ ಹೆಂಗೆ ಹೇಳೋದು, ಒಂದು ಅವ್ರ ಮನೆ ಮಕ್ಕಳ ಥರ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಬನ್ರಿ ಮಾತಾಡ್ರಿ. ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಭೀಮಾ 100 ಡೇಸ್ ಓಡಬೇಕಂತ ನನ್ನ ಆಸೆ. ಧನ್ಯವಾದ. ಸಿನಿಮಾದಲ್ಲ ಹೀರೋ, ನಿಜವಾಗ್ಲೂ ಹೀರೋನೇ. ಯಾಕಂದ್ರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು, ಸೆಟ್ಟಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಅಣ್ಣ ನಿಜವಾಗ್ಲೂ ನೀವು ಗ್ರೇಟೇ. ಮಾತಾಡೋಕೆ ಸ್ವಲ್ಪ ನರ್ವಸ್ ಆಗ್ತಿದೆ. ಆ್ಯಕ್ಚುಲಿ ಇದೆಲ್ಲ ನನಗೆ ಫಸ್ಟು ವಸ್ತು ಇದು. ಜಗದೀಶ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು. ಎಲ್ಲ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಗಿರಿಜಾ ನಿಮ್ಮ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅಶ್ವಿನಿ ಅವರ ನಿಮ್ಮ ಬಗ್ಗೆನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನೋ ನಾವು ಅಲ್ಲಿ ಕೂತ್ಕೊಂಡು ಒಂದು ಕತೆ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಕತೆ ತುಂಬಾ ಖುಷಿ ಆಗ್ತಿದೆ. ನಮ್ಗೆಲ್ರಿಗೂ ಆಸೆ ಇದ್ದು ಒಂದೇ, ಭೀಮಾ ಇನ್ನೂ ಹೆಚ್ಚು ಸಕ್ಸಸ್ ಕಾಣಲಿ ಅಂತ. ಬಟ್ ಆ ಸಕ್ಸಸ್ ಕಂಡಿದೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವಿಜಯ್. ನೀನು ಮೈಸೂರಿಂದ ನಾನು ಶಾರ್ಟ್ ತೆಗಿಯಾಗಲೇ ಹೇಳಿದೆ, ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ. ಹಂಗೆ ಬಂದಿದ್ಯಾ, ನಿನ್ನ ಬದುಕು ತುಂಬ ಚೆನ್ನಾಗಿರಲಿ. ಯಾವಾಗ ಚಾಮುಂಡಿ ನೀವು ಯಾವಾಗಲೂ ಆಶೀರ್ವಾದ ಮಾಡಲಿ, ನಿನ್ನ ಜೊತೆಯಲ್ಲಿ ಇರಲಿ, ದೊಡ್ಡ ಮಟ್ಟಕ್ಕೆ ಬೆಳಿ. ನೀನು ಬೆಳಿತೀಯ ಕೂಡ. ಈ ಥರದ್ದೊಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ನಂಬಲ್ಲ, ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ. ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ. ಥ್ಯಾಂಕ್ ಯು. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ನಾನು ಎಮೋಷ್ನಲ್ ಆದೆ.
ಹೊಸಬರಿಗೆ ಈ ಥರದ್ದು ಒಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಪ್ಲಸ್. ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಳಿಗೆ ಅಲ್ಲ, ಗಿರಿಜಾ ಒಬ್ಬಳೇ ಅಲ್ಲ, ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ. ಏಕೆಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಹೊಸಬರನ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾಲು ತುಂಬ ಬಹುಮುಖ್ಯವಾಗಿತ್ತು. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ನಮ್ಮನ್ನು ಪರಿಚಯಿಸೋದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ. ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲಿ ಹೋದ್ರೂ ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ರಂಗಭೂಮಿ ಕಲಾವಿದೆ. 14 ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ, ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ ನಾನು ಕಾದಿದ್ದು 14 ವರ್ಷ. ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ ಆಫ್ಟರ್ 14 ವರ್ಷ. ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು, ಸಿನಿ ಪ್ರಿಯರು ಮತ್ತು ನೀವೆಲ್ಲ ನಂಬಿ ಸರ್ ನನ್ನನ್ನು ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದೀರಾ, ಎಲ್ಲರೂ ಗೆಲ್ಲಿಸಿದ್ದೀರಾ. ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ, ಅಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ, ಸರ್ ನಿಮಗೆ ಯಾರು ಹೇಳಿ ಲೈಕ್ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ, ಸಲಗ ಅಂತ ತುಂಬ ದೊಡ್ಡ ಹಿಟ್ ಕೊಟ್ಟಿದ್ದೀರ, ನಿಮ್ಗೇನು ಬೇಕು ಹೇಳಿ ಅಂತ ಒಂದಷ್ಟು ಜನ ಹೆಸರುಗಳನ್ನ ಹೇಳಿ, ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನನಗೊಂದು ಅವಕಾಶ ಕೊಡ್ರಪ್ಪ ಈ ಸತಿ, ಬಿಟ್ಬಿಡಿ ನನ್ನ ದಾರಿಗೆ ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹೆಣ್ಣುಡುಗಿ ಬೇಕು, ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ನಾನು ಇವತ್ತಿಗೂ ಯಾಕೆ ನೆನೆಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದರೆ, ಇಷ್ಟೆಲ್ಲ ನನ್ನನ್ನು ನಂಬುದು. ಈಗ ಹೊಸಬ್ರನ್ನ ಹಾಕ್ಕೊಂತೀವಿ ಅಂದ್ರೆ ಹೊಸಬ್ರು ಮಾಡಿದ್ರೇ ಸಿನಿಮಾ ಹೋಗ್ತಿಲ್ಲ ಅಂತಂದ್ರಲ್ಲಿ ನನ್ನ ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವರು ಥ್ಯಾಂಕ್ಸ್ ಹೇಳಬೇಕು. ಆ ವಿಷಯದಲ್ಲಿ ನಾನೊಂದು ನಾಟಕದ ಪುಸ್ತಕ ರಿಲೀಸ್, ಆ ಪುಸ್ತಕ ರಿಲೀಸ್ ಹೋದಾಗ ಇವ್ರ ಫ್ರೆಂಡ್ ಕೂತಿದ್ರು. ನಾನು ಹಿಂಗೆ ಮೆಟ್ಲಿಡ್ಕೊಂಡು ಬರ್ತಾ ಇದ್ದಪ್ಪ, ಮೆಟ್ಲಿಡ್ಕೊಂಡು ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ, ರಾಘು ಅದು ಯಾರ ಹುಡುಗಿ ಕರೆಯೋದು ನಿಮಿಷ ಹೇಳಿ, ಯಾಕೆ ಥಿಯೇಟರ್ದಲ್ವಾ? ಅದು ಹೌದು ಕರಿ ಸುಮ್ಮನೆ ಹೇಳ್ತೀನಿ ಅಂತ ಕರೆಸಿ ಮಾತಾಡಿದೆ. ಮಾತಾಡೋದು ನಾನು ಈಗ ಹೇಳಿಲ್ಲ. ಎಷ್ಟು ದಿವಸ ಹೇಳಿಲ್ಲಪ್ಪ? 6 ರಿಂದ 7 ತಿಂಗಳು ಹೇಳಿಲ್ಲ. ಸುಮ್ಮನೆ ಕರೆಸೋದು, ಬಮ್ಮ ಕುತ್ಕೊಮ್ಮ, ಅದು ಇದು ವಿಷಯ ಹೇಳೋದು, ಸರಿ ನಡಿ ಸರಿ ನಡಿ ಸರಿ. ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರ್ತಾರ ಅಂದ್ಬಿಟ್ಟು ಒಂದು ಹೀರೋಯಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡಬೇಕಾಗತ್ತೆ, ಯಾಕೆ ಒಂಚೂರು ನೀನು ತಯಾರಿ ಮಾಡ್ಕೋತೀಯಾ? ಹುಷಾರು ಮಾಡ್ಕೋತೀನಿ. ಥಿಯೇಟ್ರ್ ಅವರು ಅಂದರೆ ಪಂಟ್ರುಗಳು, ಅದರಲ್ಲಿ ಏನು ಮಾತಿಲ್ಲ. ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರ್ ಅವ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ. ಇವತ್ತು ಒಂದು ಕಾರಣದಲ್ಲಿ ನಮ್ಮ ಸಿನಿಮಾ ಎತ್ತಿ ಹಿಡಿದಿರೋದೇ ನಮ್ಮ ಥಿಯೇಟ್ರ್ ಪರ್ಸ್ನಾಲಿಟಿಗಳು. ಸೊ ಹಾಗಾಗಿ ನಾನು ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅವ್ರಿಗಿದ್ರೆ ನಾವು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ, ಶೋಕಿಗಲ್ಲ ಅದು. ಆ ವಿಷಯದಲ್ಲಿ ಅಶ್ವಿನಿ ಸೆಲೆಕ್ಟ್ ಮಾಡಿ ಸುಮಾರು 6 ರಿಂದ 8 ತಿಂಗಳು ಹೇಳಿದ್ದಲ್ಲ, 6-8 ತಿಂಗಳು ಹೇಳ್ತೀರಾ. ಆಮೇಲೆ ನಿಧಾನಕ್ಕೆ ಹೇಳಿದೆ. ಎಷ್ಟು ಹತ್ರ ಇದ್ದಾಗ ಹೇಳಿದ್ನ? ಡಿಸೆಂಬರ್ ಹೇಳಿದ್ ನೀವು, ನವೆಂಬರ್ ಹೇಳಿದ್. ಎಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ? 8-9 ತಿಂಗಳು ಅವಾಯ್ಡ್ ಮಾಡಿ. 8-9 ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೇ ಹೀರೋಯಿನ್ ಅಂದಾಗ ಶಾಕ್ ನಾನು ಹೆಂಗೆ ಸರ್ ಹೀರೋಯಿನ್? ಬಾಮ ನನಗೆ ಬೇಕಾಗಿರೋದು ನಟನೆ, ಬ್ಯೂಟಿ. ನನಗೆ ಯಾವತ್ತೂ ನನ್ನ ಬ್ಯೂಟಿಯಿಂದ ಹೋಗಿ ನಟನೆ ತುಂಬ ಮುಖ್ಯ ನನಗೆ. ಆ್ಯಕ್ಟಿಂಗ್ ಅಂತ ಬಂದಾಗ ಆ್ಯಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತೇಳಿ ನೋಡೋದು. ಆಮೇಲೆ ನೀನು ಬ್ಲ್ಯಾಕ್ ಬ್ಯೂಟಿನೇ ಆಯ್ತಾ ಹಂಗನ್ಬಿಟ್ಟು ಏನು ಹಂಗಲ್ಲ ಅಂದ್ರು ತಂದ್ಕೊಬೇಡ, ಇವಾಗ ಬ್ಲ್ಯಾಕ್ ಬ್ಯೂಟಿ ನೀನು. ಆ ವಿಷಯದಲ್ಲಿ ತುಂಬ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನು ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬ ಇಂಟು ಟ್ಯಾಲೆಂಟೆಡ್, ಸ್ಪೆಷಲಿ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಬಿಟ್ರು ಅಂತ. ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೆ. ಆ ವಿಷಯದಲ್ಲಿ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಗೆದ್ದಿದ್ಯಾ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಎಸ್, ಎಲ್ರಿಗೂ ನಮಸ್ಕಾರ. ತುಂಬ ದೊಡ್ಡ ಜವಾಬ್ದಾರಿ ಸರ್. ಆಗಲೇ ಹೇಳ್ದಂಗೆ ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ನಟಿ ಆಗಬೇಕು ಅನ್ನೋದೇ ನಾನು ಕಲಿಸಿದ್ದು. ಆದರೆ ಟು ಬಿ ವೆರಿ ಆನೆಸ್ಟ್, ನನ್ನ ಕಲರಿಗೆ ತುಂಬ ಕಮ್ಮಿ ಆಗ್ತಿತ್ತು ಅವಕಾಶಗಳು. ಸರ್ ನನ್ನನ್ನು ಅವತ್ತು ಕರೆದಾಗಲೂ ಕೂಡ ಏನೋ ಒಂದು ಪಾತ್ರ ಇರುತ್ತೆ, ಹೋಗಿ ಮಾಡಿ ಬಂದ್ಬಿಡೋಣ ಅಂತಲೇ ಅಂದ್ಕೊಂಡು ನಾನು ಹೋಗಿ ಬಂದಿದ್ದು.
ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ. ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್, ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ. ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ, ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ. ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್. ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ಲ ಮಲ್ಟಿಪ್ಲೆಕ್ಸ್ಗೂ ಸರ್ ಹೋಗಿ ಅಂತ ಹೇಳಿದ್ರು. ಎಲ್ಲ ಕಡೆ ಒಂದೇ ಮಾತು, ನೀವು ಹೇಳ್ದಂಗೆ ಬ್ಲ್ಯಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಎಲ್ಲ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ದು, ತುಂಬ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ವಿಜಯ್ ಸರ್ಗೆ ಇನ್ನೂ ಈ ಥರದ್ದೇ ಸಿನಿಮಾಗಳು ಮಾಡಿ, ಆಮೇಲೆ ಆ್ಯಕ್ಷನ್ ಬಗ್ಗೆ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ಬರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು. ಆಮೇಲೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಪ್ರತಿಯೊಬ್ಬರು ಕೇಳ್ತಿದ್ರು. ಸೊ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು, ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ, ನಾನು ಖಂಡಿತವಾಗ್ಲೂ ಸರ್ ಬೇಕು ಅಂತ ಬೈದಿಲ್ಲ. ಸರ್ ಡಿರೆಕ್ಟ್ ಮಾಡಿರೋದು ಗೊತ್ತು, ನಾನು ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು. ಬಿಕಾಸ್ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಅದು ಹೆಂಗ್ ಅಣ್ಣನ್ ಬೈದ್ರಿ ನೀವು, ಹೇಗೆ ಒಪ್ಪಿಸಿರೋ ನೀವು ಅಂತೆಲ್ಲ ಕೇಳ್ತಿದ್ದಾರೆ. ದಯವಿಟ್ಟು ಕ್ಷಮೆ ಇರಲಿ. ವಿಜಯ್ ಸರ್ ಬಗ್ಗೆ ನನಗೆ ಮಾತಾಡೋಕ್ಕೆ ಭಾಳ ಎಮೋಷ್ನಲ್ ಆಗ್ತೀನಿ. ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ತುಂಬ ಕಡೆ ಹೇಳಿದ್ದೀನಿ, ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು. ಚನ್ನ ಸರ್ ಸಲಗಾಲ ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ನನಗೆ ಭಾಳ ಕ್ಲೋಸ್ ಇದ್ರು. ಅದೇನು ತಾಕತಾಳಿ ಅನ್ನೋ ಗೊತ್ತಿಲ್ಲ ನನಗೆ. ಅವರ ಬುಕ್ ರಿಲೀಸ್ ಫಂಕ್ಷನಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು. ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್, ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬ ತುಂಬ ಖುಷಿಯಾಗಿದೆ ಈ ಒಂದು ಅವಕಾಶದಿಂದ. ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ. ನಾನು ವಿಜಯ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಎಮೋಷ್ನಲ್ ಆಗ್ತೀನಿ. ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತೀನಿ ಅವ್ರ ಬಗ್ಗೆ ಸರ್. ಹಂಗೆ ಚರಣ್ ಸರ್ ಆ್ಯಂಡ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ಇವತ್ತೆಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ. ಚರಣ್ ಸರ್ ದ ಸಾಂಗ್, ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಸೇ. ನಾನು ಪದಗಳಲ್ಲಿ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಸರ್. ನನ್ನ ಫಸ್ಟ್ ಸಿನಿಮಾ, ಇಷ್ಟು ದೊಡ್ಡ ಸಾಂಗ್, ಆ್ಯಂಡ್ ನಿಮ್ಮ ಬಗ್ಗೆ ಮಾತಾಡೋಕೆ ನಾನು ತುಂಬ ಚಿಕ್ಕವಳು ಸರ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಸರ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಸಾಂಗ್ ನನಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ, ಸ್ಪೆಷಲಿ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು. ಒಂದು ಸಿಂಹಿಣಿ ಇದೆ, ಆ ಸಿಂಹಿಣಿನೇ ನನ್ನ ಫೇವ್ರೇಟ್ ನಟಿ ನಯನ ಸುಬ್ಬಮ್ಮ. ನನ್ನ ಫೇವ್ರೇಟ್ ನಟಿ ಇವ್ರು ನಿಂತ್ಕೊಂಡ್ರು ಅಂದರೆ ಫ್ರೇಮಲ್ಲಿ ಭಯ ಅನ್ಸುತ್ತೆ ನಮ್ಗೆ. ಅಂದರೆ ನಾನು ಈ ಕೆಲವೊಂದು ನಾಟಕ ನೋಡೋಕೆ ಹೋಗಿದ್ದೆ. ನಾಟಕ ನೋಡಿದಾಗ ಇವರೊಬ್ಬರೇ ನನಗೆ ಎದೆ ಜಿಲ್ ಅನ್ಸೋದು. ಅವ್ರು ಮಾಡ್ತಿದ್ರೆ ವಾ, ನಾವು ಯಾವಾಗಪ್ಪ ಹಿಂಗೆ ಪರ್ಫಾರ್ಮ್ ಮಾಡೋದು. ಯಾಕೆ ನಮ್ಗಾದ್ರೆ 1, 2, 3, 4, 5 ಟೇಕ್ಸ್ ಇರುತ್ತೆ, ಮಾಡಿಬಿಡ್ತೀವಿ. ಇವ್ರು ಹಂಗಲ್ಲ. ಶೋಲಿ ಒಂದು ಪದ ಕೂಡ ತಪ್ಪು ಆಗ್ಬಾರ್ದು, ಪ್ರೊನೌನ್ಸಿಯೇಷನ್ ಆಗಲಿ. ಹಾಗಾಗಿ ನಮ್ಮಲ್ಲಿ ಒಂದು ಹೆಣ್ಣು ಹುಲಿ ಇದ್ರೆ, ಇನ್ನೊಂದು ಹೆಣ್ಣು ಸಿಂಹ ಇಲ್ಲಿದೆ ನನ್ನ ಜೊತೆಯಲ್ಲಿ ಯಾವಾಗಲೂ. ಹಾಗಾಗಿ ನಾನು ನಿಮಗೆ ತುಂಬ ಥ್ಯಾಂಕ್ಫುಲ್ ಅಮ್ಮ ನಿಮಗೆ. ನೀನಂತ ಅದ್ಭುತವಾದ ನಟಿನ ನಾನು ನೋಡ್ತೀನಿ ಮುಂದೆ, ಬಟ್ ಇಲ್ಲೂ ನಾನು ನೋಡಿರಲಿಲ್ಲ. ಅಮೇಝಿಂಗ್. ಹ್ಯಾಟ್ಸ್ ಆಫ್ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಯನ ಸೂಡ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮುಂದೆ ಜಗಳ ಗಂಟೆ ಏನೋ ಆಗ್ಬೇಕು, ನಾನು ಹೋಗಲ್ಲ ಅಂತ. ಆದರೆ ಇಡೀ ಆ ಸೆಟ್ ಹುಡುಗರು ನೋಡ್ಕೊಂಡಿದ್ದ ರೀತಿಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆ ಥರದೊಂದು ಕಂಫರ್ಟ್ ಫೀಲ್ನ ಕೊಟ್ಟರಿ ನೀವು. ಅದಕ್ಕೆ ನಾನು ರಾಶಿ ಪ್ರೀತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಮಾಸ್ತಿ ಸರ್, ವಿಜಯ್ ಸರ್ ನಾವು ನಾಟಕಕ್ಕೆ ಬಂದಾಗಲೂ ಕೂಡ ನನಗೆ ಇಡೀ ಸೆಟ್ಟಲ್ಲಿ ನಮಗೆ ಬೇರೆ ಥರ ವೈಬ್ರೇಟ್ ಆಗಿತ್ತು. ಅಯ್ಯೋ ವಿಜಯ್ ಸರ್ ಮಾಸ್ತಿ ಸರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ನಾಟಕ ನೋಡ್ಲಿಕ್ಕೆ ಅಂತ. ಗುಲಾಬಿ ಗ್ಯಾಂಗ್ ಮತ್ತು ವಿಶೇಷವಾಗಿ ಸಿನಿಮಾ ನೋಡಿದಾಗ ಅನ್ಸಿದ್ದು, ಮೊದಲನೇ ಸಲ ನಾನು ಪರದೆ ಮೇಲೆ ಕಾಣಿಸ್ಕೊಂಡಿದ್ದು. ನಾವು ರಂಗಭೂಮಿಯಲ್ಲಿ ಕಾರಂತ ಸರ್ ಹೇಳ್ತಿರ್ತಾರೆ, ರಂಗಭೂಮಿಯಲ್ಲಿ ಇಷ್ಟು ಸಿನಿಮಾಲಿ ಹೀಗೆ ಅಭಿನಯಿಸಿ ಬೇರೆ ಬೇರೆ ಮಜಲುಗಳನ್ನ ಹೇಳ್ತಾರೆ. ಹಾಗೆ ನನಗೆ ಮೊದಲನೇ ಸಲ ಭೀಮಾ ಮಾಡಿದಾಗ ನೆಗೆಟಿವ್ ಶೇಡ್ ಮಾಡಿದ್ದು. ಎಲ್ಲರೂ ನೋಡಿದಾಗ ಹೇಳಿದ್ದು, ನಾನು ನಿಮ್ಮನ್ನ ಪಾಸಿಟಿವ್ ಆಗಿ ನೋಡಿ ಮೊದಲನೇ ಸಲ ನೆಗೆಟಿವ್ ಶೇಡಲ್ಲಿ ನೋಡಿದ್ದೀನಿ ಅಂತ. ಸೊ ಬಂದಿದ್ದ ಸಲ ನನಗೆ ಹೇಳ್ತಾರೆ, ನಿನಗೆ ಬೇಗ ಒಂದು ಅಷ್ಟಲಕ್ಷ್ಮಿ ನಾನು ಕೊಡಿಸ್ತೀನಿ, ಸುಮ್ಮನೆ ಹಿಂಸೆ ಮಾಡ್ತೀಯ ಅವ್ರಿಗೆ ಅಂತ ಹೇಳೋಷ್ಟು ಮಟ್ಟಿಗೆ ಒಂದು ಪಾತ್ರ
ಆವರಿಸ್ಕೊಂಡಿದೆ. ಅಷ್ಟಲಕ್ಷ್ಮಿ ಚಮು ನನ್ನ ಜೊತೆನೆ ಕೂತ್ಕೊಂಡಿದೆ ಮಾಸ್ಟರ್ ಸರ್ ಅಂತ ಹೇಳ್ತಾ, ಸ್ಪೆಷಲಿ ವಿಜಯ್ ಸರ್ಗೆ ಜಾಸ್ತಿ ಧನ್ಯವಾದಗಳನ್ನ ಹೇಳ್ತಾ, ನಮ್ಮೆಲ್ಲರಿಗೂ ಮೀಡಿಯಾ ಪತ್ರಿಕಾ ಮತ್ತು ಇಡೀ ಬಳಗಕ್ಕೆ, ವಿಶೇಷವಾಗಿ ನಿರ್ಮಾಪಕರಿಗೆ ಅವಕಾಶ ಮಾಡಿಕೊಟ್ಟಂತ ಇಡೀ ಬಳಗಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಒಬ್ಬ ಬಂದಿರ ಅವರಿಬ್ಬರನ್ನು ನಾನೇ ಚೂಸ್ ಮಾಡಿ ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡಿಸಿದೆ. ಸೇಟು ಕ್ಯಾರೆಕ್ಟರ್ ಅರೇ ಮಾ ಅಂತ ಅಷ್ಟೇ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಹಾಗಾಗಿ ನೀವು ಎರಡು ಮಾತಾಡಬೇಕು, ದಯಮಾಡಿ ಕ್ಷಮಿಸಿ. ನನಗೆ ಈ ನಡುವೆ ಈ ಪ್ರೆಸ್ ಮೀಟ್ ತಮ್ಮನ್ನೆಲ್ಲ ಕರೆಯೋಕ್ಕಾಗಿರಲಿಲ್ಲ. ಇವತ್ತೊಂದು ಒಳ್ಳೆಯ ವೇದಿಕೆ ಸಿಕ್ಕಿದೆ ನಮಗೆ ಮಾತಾಡೋದಕ್ಕೆ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಚೇತನ ಸರ್, ಹವ್ಯಾಸಿ ರಂಗಭೂಮಿ ಕಲಾವಿದೆ. ಯಾವತ್ತೂ ಈ ಹಿರಿತರೆ ಅಥವಾ ಈ ಸಿನಿಮಾ ರಂಗದ ಕನಸು ಕಂಡವಳೇ ಅಲ್ಲ. ನಾನು ರಂಗಭೂಮಿನೇ ಆಪ್ತವಾಗಿ ನೆಚ್ಕೊಂಡ್ಕೊಂಡು ಈಗ ಥಿಯೇಟ್ರಲ್ಲೇ ವರ್ಕ್ ಮಾಡ್ತೀನಿ. ಸರ್ ಇಷ್ಟಪಟ್ಟು ಕರೆದ್ರು ಅಂದಾಗ ಮನೇಲೆಲ್ಲರೂ ಹಿಂದೆ ಮುಂದೆ ನೋಡ್ಬೇಕು ಹಾಗೆ ಕಳಿಸಿದ್ರು ರಂಗಭೂಮಿ ಅಂತ. ಹಾಗೆ ಬಟ್ ನಾನು ಇಲ್ಲಿ ಸೆಟ್ಟಲ್ಲಿ ಸರ್ನ ಅಥವಾ ಇಡೀ ಒಂದು ಸೆಟ್ಟಲ್ಲಿ ಎಲ್ಲರೂ ನೋಡಿದ ರೀತಿನೇ ಬೇರೆ ಇತ್ತು. ಚಿತ್ರರಂಗ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ ಅಷ್ಟು ಎಲ್ಲರೂ ನಮಗೆ ಒಂದು ರೀತಿಯ ಸಹಕಾರ, ರೆಸ್ಪೆಕ್ಟು. ಸರ್ ಅಂತೂ ತುಂಬ ನಮ್ಮಂಥ ಒಂದು ಆರ್ಟಿಸ್ಟ್ಗೂ ಇಷ್ಟು ಅವಕಾಶ ಕೊಟ್ಟಿದ್ದಲ್ಲದೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ರಂಗಭೂಮಿ ಚಿತ್ರರಂಗದ ಬಗ್ಗೆ ಇದ್ದ ಒಂದು ಆ ಮನೋಭಾವನೆ ಬದಲಾಯಿತು ಅಂತ ಹೇಳ್ಬೋದು. ದಯವಿಟ್ಟು ನಮ್ಮನ್ನೆಲ್ಲ ನಂಬಿ ಇಲ್ಲಿಗೆ ಕರೆಸಿದ್ದಕ್ಕೆ, ನಂಬಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆ ಎಲ್ಲರಿಗೂ ಈ ಥರ ಹೊಸ ಹೊಸ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮುಗಿಸಿ ನೆಕ್ಸ್ಟು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ನನ್ನ ತಮ್ಮಿಗೆ ಮಾಡ್ತಾ ಇದ್ದೀನಿ. ಅದನ್ನ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಇದೇನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ತಮ್ಮಿ ನನಗೆ ಡೈರೆಕ್ಟ್ ಮಾಡ್ತಾ ಇದ್ದಾನೆ. ಟೈಟ್ಲು ಅವತ್ತು ಹೇಳ್ತೀನಿ ನಾನು. ಸೊ ಹಾಗಾಗಿ ಬಾಯಿ ನನಗೆ ತುಂಬ ಗೊತ್ತಿಲ್ಲ. ನನ್ನ ಜೊತೆ ಸ್ಕ್ರಿಪ್ಟಲ್ಲಿ ತುಂಬ ಜರ್ನಿ ಮಾಡ್ತಾನೆ. ಹೆಂಗೆ ಅಂದರೆ 24 ಗಂಟೆ ಫೋನಲ್ಲಿ, ಮನೆಗೆ ಹೋದ್ರು ಫೋನಲ್ಲಿ, ಎಷ್ಟೇ ಹೊತ್ತಾದರೂ ಎದ್ದೆದ್ದು ಮಾತಾಡು ಅಂತ. ನಾವಿಬ್ಬರು ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ಹಾಗಾಗಿ ನನ್ನ ಪಲ್ಸು ತುಂಬ ಚೆನ್ನಾಗಿ ಗೊತ್ತು. ತುಂಬ ಅದ್ಭುತವಾದ ಒಂದು ಸ್ಕ್ರಿಪ್ಟ್ ಮಾಡಿದ್ದಾನೆ. ಈಗ ಇನ್ಮೇಲೆ ನಾನು ಅನ್ಕೊಂಡಿದ್ದೀನಿ ನನ್ನ ಬಗ್ಗೆ ಗೊತ್ತಿರೋರು ದಯಮಾಡಿ ಸ್ಕ್ರಿಪ್ಟ್ ಮಾಡಿ, ನನಗೆ ಅದು ಹೆಲ್ಪ್ ಆಗುತ್ತೆ, ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ 2 ಥರ ಇದೆ. ಇಲ್ಲಿ ನಾನು ಇವನು ತುಂಬ ಈ ಥರ ತೀಟೆ ಸೀನ್ಗಳೆಲ್ಲ ಮಾಡಿ ನಾವು ನಮ್ಮ ಜೊತೆ ಸೀರಿಯಸ್ ಆಗಿ ಮಾಡೋನು ಇವನು. ಈಗಾಗಲೇ ಇವ್ನು ನೋಡಿರ್ತೀರ ನೀವು ಟೈಡಲ್ ಅಂತ. ಸೊ ಹಾಗಾಗಿ ಇವ್ನು ತುಂಬ ತೀಟೆ ಇಲ್ಲ, ಇವ್ನು ತುಂಬ ಸೀರಿಯಸ್ಸು. ಹೆಂಗೆ ಅಂದರೆ ನೀವು ನಂಬಲ್ಲ, ಇವ್ನು ಮಾಡೋ ಕೆಲಸ ಹೆಂಗಿರುತ್ತೆ ಅಂದರೆ, ವಾಸ್ ನೀನು ಕಾಲು ಮುಗಿತೀನಿ ಬಿಟ್ಬಿಡೋ ಸಾಕು, ಲೇ ಹೋಗ್ಲಿದ್ರು ಬಿಡಲ್ಲ, ಅಷ್ಟು ಹಠ ಮಾಡಿ ನಿಂತ್ಕೊತಾನೆ. ಸೊ ಹಾಗಾಗಿ ನನ್ನ ಇವತ್ತು ಭೀಮದ ಗೆಲುವಿಗೆ ಪ್ರೊಡ್ಯೂಸರ್ಸ್ ಏನು ಕಾರಣನೋ ಅಂತ ನನ್ನ ತಂಡ ತುಂಬ ಕಾರಣ. ಇದನ್ನು ತುಂಬ ಗೊತ್ತು. ಮೌರ್ಯ ತುಂಬ ವಿಚಾರವಂತ, ತುಂಬ ತುಂಬ ಗುಣವಂತ, ಮಾತಾಡಲ್ಲ, ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ನೇರವಾಗಿ ಅಂದ್ಬಿಡ್ತಾನೆ. ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಡೀ ಭೀಮಾ ಜೊತೆ ನಿಂತು ಇವತ್ತೆಲ್ಲ ವರ್ಕ್ ಮಾಡಿ ಇವತ್ತು ಯಶಸ್ಸಿಗೆ ಕಾರಣ ಆಗಿರೋ ಮೌರ್ಯ, ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ ಮೌರ್ಯ. ನಾನು ತುಂಬ ಅದ್ಭುತವಾದ ನನಗೊಂದು ತಮ್ಮದಿರ್ತಾರ ಬಾರೋ ಜೀವನ್ ಮೋಸ್ಟ್ಲಿ ನೀವು ನೋಡಿರ್ತೀರ. ಅವನು ಸಿನಿಮಾ ಮಾಡಿದ್ದಾರೆ, ಆಮೇಲೆ ಹೇಳ್ತೀನಿ. ಸರಿ, ಇವನು ನನ್ನ ಚಿಕ್ಕ ಮಗುವಿಂದ ನೋಡಿದ್ದೀನಿ ಇವನು ನಮ್ಮ ಏರಿಯಲ್ಲಿ. ಇವನಿಂದ ಇಷ್ಟುದ್ದ ಇದ್ದ, ಆವಾಗಿಂದ ನೋಡಿದ್ದೆ ಇವನ್ನ. ಹಿಂಗೆ ಸಿನಿಮಾ ಮುಚ್ಚಿರಿಸ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಬಿಟ್ಟಿದ್ಯಲ್ಲ, ಸಣ್ಣ ಆದ ಏನು ಅಂತ ನಾ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ದೀವಿ ಅಂತ ಖುಷಿ ಆಯ್ತು ಅದು ಹೇಳಿದಾಗ. ಥ್ಯಾಂಕ್ ಯು. ಈಗ ನಾನು ಅಂದ್ಕೊಂಡಿರೋದು ಮಹೇಶ್ ಮಾಡಿದ್ಮೇಲೆ ವೀರ ಕೂಡ ಲೈನ್ ಮಾಡ್ತಿದ್ದಾನೆ. ಈಗ ವೀರನು ಸ್ಕ್ರಿಪ್ಟ್ ಮಾಡೋಕ್ಕೆ ಹೇಳಿದ್ದೀನಿ, ಜೊತೆಯಲ್ಲಿ ಮೌರ್ಯಗೂ ಹೇಳಿದ್ದೀನಿ ಮಾಡೋ ಅಂತ. ಯಾಕೆಂದರೆ ನಾವೆಲ್ಲ ತುಂಬ ಟ್ರಾವೆಲ್ ಮಾಡೋದು, ನಮ್ಮ ಪಲ್ಸ್ಗಳು ಗೊತ್ತಿರುತ್ತೆ ಅವ್ರಿಗೆ. ಸೊ ನಾವೇ ಮಾಡಿದಾಗ ಒಂದಷ್ಟು ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಹೊರಗಡೆ ತರ್ಬೋದನ್ನು ನನ್ನ ಆಸೆಯಲ್ಲಿ ಮಾಡಿದ್ದೀನಿ. ಅದನ್ನು ಮಾಡ್ತೀನಿ ಕೂಡ. ಡೆನಿಸ್ ಲಾರೆಂಟ್ ಅಂತ ಹೇಳಿ ನಮ್ಮ ಸಿನಿಮಾಗೆ ಒಂದು ಟೀಮ್ನ ಕಟ್ಕೊಂಡ, ಒಂದು ಶಕ್ತಿ, ಒಂದು ಬಲ. ಅದು ಹೆಂಗೆ ಅಂದರೆ ನಾನು ಕೊನೆಗೆ ಬಿಡಲಿಲ್ಲ. ನಿಮ್ಮ ಫಾದರ್ ಹೇಗಿದ್ದಾರೆ ಕರ್ಕೊಂಬ ಅಂತ ತೋರಿಸ್ದೆ. ಕರ್ಕೊಂಬಂದು ಅವರೇ ಕಾಂಪ್ರಮೈಸ್ ಆ್ಯಂಟನಿ, ಇವ್ರ ಫಾದರ್. ಇವ್ರ ಮನೇಲಿ
ಇವ್ರ ಮನೇಲಿ ಖುಷಿ ವಿಷಯ ಏನು ಅಂದರೆ ಇವ್ರಪ್ಪನಿಗೆ 5 ಜನ ಮಕ್ಕಳು ಮಗ 5 ಜನ ಮಕ್ಕಳು ಒಬ್ಬರು ಮಾಡಿದ್ದೀನಿ ಎಲ್ಲರ ಕೈಲಿ ಆ್ಯಕ್ಟ್ ಮಾಡಿಸ್ಬಿಟ್ಟೆ ಅವ್ರು ಎಲ್ಲರೂ ಮಾಡ್ಬಿಟ್ರಾ ಎಲ್ಲರೂ ಆ್ಯಕ್ಟ್ ಮಾಡಿಬಿಟ್ರು. ಸೊ ಹಾಗಾಗಿ ನಿಮ್ಮ ಮನೆ ಎಷ್ಟು ದೊಡ್ಡ ಕಲಾವಿದ್ರ ಮನೆ ಅಪ್ಪ ಅಂತ ಖುಷಿ ಆಯಿತು. ಹಾಗಾಗಿ ತುಂಬ ಥ್ಯಾಂಕ್ಸ್ ಡೆನ್ನಿಸ್ಗೆ. ತುಂಬ ಸಪೋರ್ಟ್ ಮಾಡಿದ, ನಿಂತ್ಕೊಂಡಿದ್ದ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ತಮ್ಮಿ ನಾನು ತೆಗಿತೀನಿ ಅಂತ ಆಟ, ನಮ್ಮ DOP ಇಲ್ಲ ಸರ್ ಆಗಲ್ಲ ಅಂತ ಆಟ. ನಮ್ಮಿಬ್ಬರು ಕಿತ್ತಾಟ ಅಂದರೆ ಪ್ರೀತಿ ಕಿತ್ತಾಟ. ನಂದು ಶಿವಸೇನದ ಯಾವಾಗಲೂ ಯಾಕೆ ತೆಗಿಯೋಕ್ಕಾಗಲ್ಲ, ಯಾಕೆ ಮಾಡೋಕ್ಕಾಗಲ್ಲ ಅಂತ ಕಿತ್ತಾಡ್ತಾ ಇದ್ದಾಗ ಸುಮ್ಮನೆ ಒಂದು ಸಣ್ಣದೊಂದು ಐಡಿಯಾ ಮಾಡ್ತೀನಿ ನೋಡಿ ಅಂತ. ಏನು ಅಂದರೆ ನಾವು ತೆಗೆದಿದ್ದೆಲ್ಲೋ, ಅದನ್ನು ಚೀಟ್ ಮಾಡಿದ್ದೇ ಇಲ್ಲೋ, ಆ ಥರದ್ದು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಆ ಸ್ಪೆಂಡಾಲ್ ಹಾಕಿ ಇಲ್ಲಿ ತೆಗಿರೋಣ ಅಂತ. ಅಂದರೆ ಎಷ್ಟೋ ಸಾವಿರ ಸಿನಿಮಾಗಳ ಫ್ರೇಮ್ಗಳನ್ನ ಇಟ್ಟು ಅದನ್ನು ಸರಿ ಮಾಡಿಕೊಟ್ಟು ಸೂರಿ ಜೊತೆ ಇದ್ದು, ಇವತ್ತು ಸೂರಿ ಜೊತೆಲೂ ಇರ್ತಾರೆ, ನನ್ನ ಜೊತೆಲೂ ಇರ್ತಾರೆ ಸಿನಿಮಾ ಅಂದಾಗ ನಾನು ಫಸ್ಟ್ ಟೈಮು ಇವ್ನು ನಗದು ನೋಡಿ ಇವ್ನ ಯಾಕೆ ನಾವು ಬಳಸ್ಕೋಬಾರ್ದು ಅಂತೇಳಿ ಅದನ್ನೇ ಬಂಡವಾಳ ಮಾಡ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿಸ್ಕೊಂಡೆ. ನಗ್ಬಿಡೋದು ಈ ಖುಷಿನೇ ಹೇಳೋದು. ಇವ್ರಿಗೆ ಒಂದ್ಸರಿ ಡಬ್ಬಿಂಗ್ ಮಾಡ್ಸಕ್ಕೆ ಮಾತು ಬರಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ, ಯಾರಿಗೂ ಹೇಳಂಗಿಲ್ಲ, ಚಾಲೆಂಜ್ ತಗೊಂಡ್ಬಿಟ್ಟಿದೀನಿ, ಬರಲ್ಲ. ಸರಿ ನೀನು ಡಬ್ಬಿಂಗ್ ಮಾಡೋ ಅಂದ್ರೆ ಒಂದಕ್ಕೆ ಅಂದ್ರೆ ಹೂ ಅಂತಾರೆ ಎಲ್ಲೋ ಹೇಳ್ತಾನೆ. 1 hour ಆಯ್ತು, 1.5 hour ಆಯ್ತು. ಸರಿ ಏನ್ ಮಾಡೋದು, ಅವ್ರು ಡಬ್ ಮಾಡ್ತಾ ಇದ್ದ, ನಾನು ಇಲ್ಲೋಗಿ ನಿಂತ್ಕೊಂಡೆ. ಏನೇನ್ ಮಾಡ್ಬೇಕು ಹೇಳಪ್ಪ, ನಾನು ಯಾವಾಗ ಅದಕ್ಕೆ ಶುರು ಮಾಡ್ದೆ, ಅಲ್ಲಿವರೆಗೂ ಬಂದಿಲ್ಲ ನಗೋ ಅವ್ರಿಗೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವರು ಒಂದೊಂದು ಶಕ್ತಿಗಳನ್ನ ಇಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಬಿಟ್ಬಿಡ್ತೀವಿ. ಅದೊಂದು ಪ್ರಾಬ್ಲಮ್, ಮನುಷ್ಯರ ಪ್ರಾಬ್ಲಮ್ ಅದು. ಸೊ ಹಾಗಾಗಿ ಕೆಲವೆಲ್ಲ ನೋಡಕ್ ಚೆನ್ನಾಗಿದ್ದಾರೆ ಕೂಡ ತುಂಬಾ ಗುಡ್ ಲಕ್ ಕೊಡ್ತಾರೆ. ಅದರಲ್ಲಿ ಇವನು ಕೂಡ ಒಬ್ಬ ಗುಡ್ ಲಕ್. ಮಾತಾಡೋ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಇದು ಯಾರನ್ನ ಬರ್ತಿದ್ದೀನ ದಯಮಾಡಿ ಕ್ಷಮಿಸಿ, ಯಾರನ್ನ ಬರ್ತಿದ್ರು ಎಷ್ಟು ಯಾವ ತರ ಸಾಂಗ್ ತೋರಿಸ್ಬೋದು. ಆಮೇಲೆ ನಮ್ಮ ಐಡಿಯಾಗೆ ಅವ್ರ ಬಾಡಿನ ಅವ್ರ ಮೈನ ಬ್ಲೆಂಡ್ ಮಾಡಿಕೊಂಡು ಆ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್ ಶಿವ ಮಾತಾಡೋ 5 ಕಾಸ್ಟ್ ಶಿವು ಅಂತ ನಾವು. ಸರಿ ನಮ್ಗಳಿಗೆಲ್ಲ ಏನೋ ಭಗವಂತನ ಇಚ್ಛೆ, ಎಷ್ಟೋ ಸರಿ ನಮಗೆಲ್ಲ ಜೀವಗಳು ಹೋಗಿ ವಾಪಸ್ ಬಂದಿದೆ. ಅದೊಂದು ದೊಡ್ಡ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಆ ಥರದ್ದು ಡೇಂಜರಸ್ ಸ್ಟಂಟ್ಗಳು ಇದೆಲ್ಲ ಏಟ್ಗಳೇ ಪಾಪ, ಎಲ್ಲ ಏಟೆ. ಟ್ಯೂಬ್ಲೈಟಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇಡ ಅಂತ, ಇಲ್ಲ ಮಾಡೋಣ ಅಂತೇಳಿ ಆ ಹುಡುಗರು ಅಟ್ಯಾಕ್ ಮಾಡಿದ್ರು. ಇಲ್ಲ ಥರ ರಕ್ತ ಬಂದ್ಬಿಡ್ತು, ಹೊಟ್ಟೆಲ್ಲ ಹೊಡೆದೋಯ್ತು ನನಗೆ. ಅಂದರೆ ಕೆಲಸಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೆ ನಿಲ್ತಾರೆ ಬಡವ್ರ ಮಕ್ಕಳು ಅನ್ನೋಕ್ಕೆ ಇದೊಂದು ಕಾರಣ ಕೂಡ. ಇವತ್ತೆಲ್ಲ ಎಲ್ಲೋದ್ರೂ ಆಫ್ಟರ್ ಕೋವಿಡ್ ಸ್ಯಾನಿಟೈಸರ್ ಇಲ್ಲದ್ರೆ ಊಟನೇ ಮಾಡಲ್ಲ ತುಂಬ ದೊಡ್ಡವ್ರ ಮಕ್ಕಳು. ಅದು ಕರೆಕ್ಟು ಕೂಡ. ಆದರೆ ಇವ್ರು ಮಾಡೋ ವರ್ಕಲ್ಲಿ ಎಲ್ಲರೂ ಸ್ಯಾನಿಟೈಸ್ ಮಾಡಿಬಿಡ್ತಾರೆ. ಅಷ್ಟೊಂದು ಶಕ್ತಿ ಇರುವಂಥ ಬಡವ್ರ ಮನೆ ಮಕ್ಕಳು ಒಳ್ಳೆಯದಾಗಬೇಕ. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ಸರ್ ತುಂಬ ಥ್ಯಾಂಕ್ಸ್. ಎಷ್ಟು ಸಿನಿಮಾ ಸಿಕ್ತು ನಮ್ಮ ಸಿನಿಮಾ ಮಾಡಿದ್ಮೇಲೆ? 36. ವಾವ್. ಖುಷಿ ಮಾಡೋ ವಿಷಯ. ಭಯ ಪಡಬೇಡ, ಇದೀನಿ ಹೇಳು. ಎಲ್ಲ ಹೀಗೆ ಮಾಡ್ಬಿಡ್ತಾರೆ ಸರ್. ಅಲ್ಲಿ ಬಂದ್ರೆ ಮಾತ್ರ ಅಲ್ಲಿ ಯಾಕೆ ನೀವೆಲ್ಲ ಇರಲ್ವಲ್ಲ, ಅದು ರಿಪೇರಿ ಮಾಡಾಕ್ತೀನಿ. ಅಲ್ಲಿ ಮುಲಾಜೆ ನೋಡಲ್ಲ, ಅವಾಗ ಉಸಿರೇ ಬಿಡಲ್ಲ. ಹೇಳು ನೀಟಾಗಿ. ಭೀಮಾ ಸಿನಿಮಾ ಆದ್ಮೇಲೆ 36 ಸಿನಿಮಾ ಮಾಡಿದ್ದೀನಿ. ಬಟ್ ಇನ್ನೊಂದು 5 ಸಿನಿಮಾ ಟೇಕಪ್ ಇದೆಯಾ? ಇದೆ. ಇನ್ನೊಂದು 41 ಟೇಕಪ್ ಆಗತ್ತೆ. ಈಗ ಚೆನ್ನಾಗಿ ಟೇಕಪ್ ಆಗು. ಒಳ್ಳೇದಾಗಿ ಟೇಕಪ್ ಆಗಿದೆ. ಗಾಡ್ ಬ್ಲೆಸ್. ಒಳ್ಳೇದಾಗಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇನು ನಮ್ಮ ಫೈಟ್ ಮಾಸ್ಟರ್ ಸಂಘ ಎಲ್ಲ ಸಂಘದವರು ದುನಿಯಾ ವಿಜಯ್ಗೆ ಸನ್ಮಾನನೆ ಮಾಡಬೇಕು. ವಿಜಯ್ ಕುಮಾರ್ಗೆ. ಮತ್ತೆ ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು, ತುಂಬಾನೇ ಭಯ ಬೀಳಿಸ್ತಾ ಇದ್ರು, ಯಾವ ಸಿನಿಮಾನು ಹೋಗ್ತಿಲ್ಲ, ಜನ ಥಿಯೇಟರ್ ಬರ್ತಿಲ್ಲ ಅಂತ. ಬಟ್ ಈಗ ಥಿಯೇಟರ್ಸ್ ಅಲ್ಲಿ ನಮ್ಮ ಹುಡುಗ ಕಳಿಸ್ತಿರ್ತಾರೆ, ಬಾ ನೋಡ್ತಾ ಇದ್ರೆ ಎಲ್ಲಿದ್ರು. ಮತ್ತೆ ಎಷ್ಟು ಹಸಿವಿದೆ ಜನಗಳಿಗೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡುವಂಥದ್ದು ಅನ್ಸುತ್ತೆ. ನಿಜಕ್ಕೂ ಖುಷಿ ಆಗುತ್ತೆ. ಯಾವಾಗಲೂ ಪ್ರಯತ್ನ ಚೆನ್ನಾಗಿ ಪಟ್ರೆ ಸಕ್ಸಸ್ ಹಿಂದೆ ಬರುತ್ತೆ ಅಂತಾರೆ. ಬಟ್ ವಿಜಯ್ ಓಡೋಗೋದು ನೋಡಿದ್ರೆ ಓಡಿಸ್ಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ವಿಜಯ್ ಕುಮಾರ್ ಶ್ರಮದ ಬಗ್ಗೆ ಹೇಳಬೇಕು ಅಂದ್ರೆ
ಯಾವಾಗಲೂ ನಮ್ಮ ಮನಸ್ಸು ಮತ್ತೆ ನಾಲ್ಗೆ ಮಾತ್ರ ಮಾತಾಡೋದು. ಬಟ್ ಈ ಅಪ್ಪನಲ್ಲಿ ಕಾಲು ಕೈ ಏನಾದ್ರು ಮಾತಾಡಂಗಿದ್ರೆ ಬೈಸೆಪ್ಸು ಟ್ರೈಸೆಪ್ಸ್ ಎಲ್ಲ ಕೈ ಮುಗಿದ್ಬಿಡು. ಏನ ಬೆಳಿಗ್ಗೆ ಅಲಾರಾಮ್ ಕೂಡ ಇಡಲ್ಲ, ಎದ್ದೊಳ್ತೀಯಾ, ಈ ಕಡೆ ಜಿಮ್ ಮಾಡ್ತೀಯಾ, 6 ಪ್ಯಾಕ್ ಮಾಡಿಸ್ತೀಯಾ, ಈ ಕಡೆ ನಮ್ಮಲ್ಲಿ ಕರ್ಬಿಟ್ಟು ಸ್ಕ್ರಿಪ್ಟ್ ಮಾಡ್ತೀಯಾ, ಒಂದೊಂದಲ್ಲ ಅಂತಾರಲ್ಲ. ಎಂಟೈರ್ ಹ್ಯಾಪಿ ಅಂದ್ರೆ ನಮ್ಮ ಇಡೀ ಟೀಮ್ ಯಾವಾಗ್ಲೂ ಸಿನಿಮಾದಲ್ಲಿ ಏನೋ ತೊಂದರೆ ಆಗ್ತಿದ್ದಾಗ ಎಲ್ಲ ಗುಂಪು ಸೇರ್ಕೊಂಡಿರ್ತಾರೆ, ಯಾರೋ ಒಬ್ರು ಬರ್ತಾರೆ ಅಂತ ಒಂದು ಅಜ್ಜಿ ಕಿರಿಚುತ್ತಲ್ಲ, ಆ ಮಟ್ಟದ ಪರಿಸ್ಥಿತಿಲಿ ಇದ್ವಿ. ಬಟ್ ವಿಜಯನೇ ಬರ್ಬೇಕಾಯ್ತು. ಮತ್ತೆ ಇದು ನಿಜಕ್ಕೂ ಸುಲಭವಾಗಿ ಬಂದವನಲ್ಲ. ಅಂದ್ರೆ ಒಂದು ಫೈಟರ್ ಆದ್ರೆ ಸಾಕು ಅಂತ ಇಂಡಸ್ಟ್ರಿ ಬಂದು, ಆಮೇಲೆ ಫೈಟ್ ಮಾಸ್ಟರ್ ಆಗ್ಬೇಕು ಅಂತ ಕನ್ಸ್ಕೊಂಡು, ಆಮೇಲೆ ತನ್ನಲ್ಲಿ ಇದ್ದಿದ್ದ ಪ್ರತಿಭೆಗೆ ಇಲ್ಲ ನಾನು ಹೀರೋನೇ ಆಗ್ಬೋದು ಅಂತ ಇದ್ರೆ ಯಾರು ನಿರ್ಮಾಪಕರ ದುಡ್ಡು ಹಾಕ್ತಾರೆ. ಆಮೇಲೆ ಹೋಗಿ ಅವ್ರ ಭಾವ ಇಲ್ದಾರ ಹೋಗಿ ಅವ್ರ ಅಕ್ಕನ ಕಾಲಿಡ್ಕೊಂಡು ಏನೋ ಹಾಕ್ಸ್ಬಿಡೆ ಅಂತ ಆಯಮ್ಮ ಇಷ್ಟ ಆಗ್ತೀನಿ ಇನ್ನೆಷ್ಟು ಬರ್ತದೆ. ಸೊ ಹಂಗೆ ಹೀರೋ ಆಗಿ ಆಮೇಲೆ ಇದ್ದಂಗೆ ಎಲ್ಲ ಉಲ್ಟಾ. ಯಾಕಂದ್ರೆ ಅದೇನ್ ದುನಿಯಲ್ಲಿ ಆಗಿತ್ತು ಯಾವ್ದು ಕೈಲಿಲ್ಲ. ತದನಂತರ ಇಲ್ಲ ಈ ನಿರ್ದೇಶಕಗಳು ಹೇಳಿದ್ರೆ ನನ್ನೊಳಗಡೆ ಒಬ್ಬ ಕಥೆಗಾರ ಇದ್ದಾನೆ, ಯಾರು ಕೇಳ್ತಾ ಇಲ್ಲ ಅಂತ, ನೀವ್ ಇರಿ ಸರ್ ನಾವ್ ಹೇಳ್ದಂಗೆ ಮಾಡಿ ಸರ್ ಅಂತವ್ರೆ. ನೋಡಿದ್ರೆ ಸಿನಿಮಾಗಳು ಹೊರಟೋಗ್ತಾ ಇದಾವೆ. ಆಮೇಲೆ ಸಲಗಾಗೆ ತಿರ್ಗಾ ಎಲ್ಲ ಸೇರ್ಕೊಂಡು ಸಲಗ ಶುರು ಮಾಡಿದ್ವಿ. ನಿಜವಾಗ್ಲೂ ಅವತ್ತು KP ಶ್ರೀಕಾಂತ್ ಮತ್ತೆ ನಾಗಿ ಅವ್ರು ನಿಂತರು. ಆ ಸಿನಿಮಾ ತಿರ್ಗಾ ಅಲ್ಲಿ ಕೊರೋನಾ ಕೋವಿಡ್ ಅಂತ ಬಂದ್ಬಿಡ್ತು. ಇಡೀ ಇಂಡಸ್ಟ್ರಿ ತಿರ್ಗಾ ಆವಾಗ ಹೆಗಲ್ ಮೇಲೆ ಹಾಕೊಂಡು ಸಲಗ ಅದೇ ಸಪೋರ್ಟು. ಏನೇನು ಈ ಸಿನಿಮಾದಲ್ಲಿ ನಾನು ಆರ್ಟಿಸ್ಟ್ಗಳನ್ನ ಹಾಕೊಳೋದು, ರಂಗಭೂಮಿ ಕಲಾವಿದರನ್ನ ಹಾಕೊಳೋದು, ಅವ್ರನ್ನ ಮಿಕ್ಸ್ ಮಾಡಿ ಚರಣ್ ರಾಜ್ ಆವಾಗ್ಲೂ ಫಸ್ಟ್ ಇನ್ವಿಟೇಷನ್ ಕೊಟ್ಟರು. ಸಿನಿಮಾ ಚೆನ್ನಾಗಾಯ್ತು, ಸಲಗ ಆಶೀರ್ವಾದ ಮಾಡಿದ್ರು. ಆಮೇಲೆ ಭೀಮಾ ಶುರು ಮಾಡಿದ್ಮೇಲೆ ಎಗೈನ್ ಪರಿಸ್ಥಿತಿ ಹಿಂಗಿದೆ, ಬಿಸ್ನೆಸ್ ಆಗ್ತಿಲ್ಲ ಅಂತಾರೆ, ಇನ್ನೊಂದು ಆಗ್ತಿಲ್ಲ ಅಂತಾರೆ, ಎಲ್ಲ ಭಯ. ಆವಾಗ್ಲೂ ಚರಣ್ ರಾಜೇ ಮ್ಯೂಸಿಕ್ ಇನ್ವಿಟೇಷನ್ ಕೊಟ್ರು. ಇವತ್ತು ಭೀಮಾ ಸಕ್ಸಸ್ ಮೀಟ್ ಅಲ್ಲಿ ನಿಂತಿದೀವಿ. ನಿಜಕ್ಕೂ ಖುಷಿ ಆಗುತ್ತೆ. ಮತ್ತೆ ಇನ್ನು ಈ ಹಬ್ಬ ಮನೆಗಳಿಗೆ 50 ಜನ 60 ಜನ ಬನ್ನಿ ಅಂತ ಇರ್ತಾರೆ. ಯಾರು ಊಟ ತಿಂಡಿ ಕೇಳಲ್ಲ, ಕಾಫಿ ಟೀಗಳು ಬರ್ತಾ ಇರುತ್ತೆ. ಬಟ್ ಕೀರ್ತಿ ಮೇಡಮ್ ಬಂದು ನಿಮ್ದು ಊಟ ಆಯ್ತಾ, ನಿಮ್ದು ವೆಜ್ಜಾ, ನಿಮ್ದು ನಾನ್ ವೆಜ್ಜಾ ಅಂತ ಅಷ್ಟು ಜನಕ್ಕೆ ಊಟ ಇದು ಮಾಡಿ. ಮತ್ತೆ ಇವು 2 ಸಿನಿಮಾ ಸೂಪರ್ ಹಿಟ್ ಕೊಟ್ರು, ಒಂದು ಆಫೀಸ್ ಮಾಡಿಲ್ಲ, ತನ್ನ ಮನೆನೇ ಆಫೀಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನಿಜಕ್ಕೂ ಇಂಥ ಟೈಮಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬಾ ಕಡಿಮೆ ಆಗುತ್ತೆ. ಇಷ್ಟು ಜನ ಒಂದು ಕಲಾವಿದರ ಸಂಘನೇ ನಿಂತಿದ್ದಿಲ್ಲಿ, ಅದ್ರ ಜೊತೆಗೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಭೂಮಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರುಗಳು ಮಾತಾಡೋದು ನಮಗೆ ಖುಷಿ ಆಗುತ್ತೆ. ಇನ್ನು ಸಂಭಾಷಣೆ ವಿಚಾರಕ್ಕೆ ಬಂದಾಗ ನನಗೆ ತುಂಬಾ ಸಾಥ್ ಕೊಟ್ಟರು. ನಾನು ಸ್ವಲ್ಪ ಖಾರ ಆಗುತ್ತೆ ಅಂದ್ರೆ ಇನ್ನು ಸ್ವಲ್ಪ 2 ಮೆಣಸಿನ್ಕಾಯಿ ಹಾಕಿ ಅನ್ನೋರು. ಚೆನ್ನಾಗಾಯ್ತು. ಬಟ್ KG ಜಾಸ್ತಿನೇ ಅಲ್ವಾ ಸರ್ ಮೆಣಸಿನ್ಕಾಯಿ, ಕಡಿಮೆ ಅಂತೂ ಇಲ್ವಲ್ಲ. ಕಾಂಪ್ಲಿಮೆಂಟ್ ಅಂದ್ರೆ ಎಲ್ಲ ವರ್ಗಗಳನ್ನು ಬ್ಯಾಲೆನ್ಸ್ ಮಾಡಿ ಮಾಡೋದು ಸಿನಿಮಾ ಕಷ್ಟ. ನಿಮ್ಮ ಸಂಸ್ಕೃತ ಪದ ಅರ್ಗಿಸ್ಕೊಳಕ್ಕಾಗಲ್ಲ ಅಂತ ಆಗುತ್ತೆ ಸರ್. ಈಗ ನಾವೇ ಒಂದು ನಮ್ಮ ರೋಡಲ್ಲಿ ಇಬ್ಬರು ಜೈನರು ಬರ್ತಾರೆ, ಅವ್ರು ಒಂದು ಟೇಬಲ್ ಹಾಕೊಂಡು ಅನ್ನ ಬಡಿಸ್ತಾ ಇರ್ತಾರೆ, ಅಂದ್ರೆ ಅನ್ನದಾನ ಹಾಕ್ತಿರ್ತಾರೆ. ಯಾರು ನೋಡೋದು ಇಲ್ಲ. ಒಂದಿಬ್ರು ಅಮ್ಮ ಅಕ್ಕ ಮಾತಾಡ್ತಾ ಇದ್ರೆ ಒಂದು 50 ಜನ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ, ಏನಾಯ್ತು ಅಂತ. ಅಂದ್ರೆ ಕ್ಯೂರಿಯಾಸಿಟಿ ಆ ಕಡೆ ಹೋಗುತ್ತೆ. ಹಂಗಂತ ನಾವು ಈ ತರ ಹೇಳ್ತಿಲ್ಲ, ಬಟ್ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಆ ಮೆಸೇಜ್ ಇವತ್ತು ತುಂಬಾ ಸೌಂಡ್ ಆಗ್ತಿದೆ. ನಾನು ಫಸ್ಟ್ ಪ್ರಶ್ನೆ ಮಾಡಿದ್ದೆ, ಅದು ಈ ಮೆಸೇಜ್ ನೀವು ಸಿನಿಮಾ ಹೆಂಗ್ ಮಾಡಿದ್ಯಾ ಅಂತ. ಸುಮ್ಮನೆ ನಾನು ಹೇಳಿದ್ ಬರೀ ಅಂದ್ರು ಅಷ್ಟೇ. ಬಟ್ ಥ್ಯಾಂಕ್ಸ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸ್ಕ್ರಿಪ್ಟ್ ಅಲ್ಲಿ ಕುತ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಹೇಳಿದ್ದು. ಮತ್ತೆ ನಿಮ್ಗಳ ಸಪೋರ್ಟ್. ಯಾಕಂದ್ರೆ ನಾವು ಯಾವುದೇ ಪ್ರೆಸ್ ಮೀಟ್ ಹೋದ್ರು ನೀವು ಕ್ಯಾಮ್ರಾನ ಬಾಗಿಲ ಕಡೆನೇ ತಿರುಗಿಸ್ತಾ ಇದ್ರಿ, ಆಯ್ತು ನಡೀರಿ ಅಂತ. ಬಟ್ ಇವತ್ತು ಈ ಕಡೆ ತಿರ್ಗಿಸಿದ್ದೀರಾ. ಎಲ್ಲ ಡಿಸ್ಟ್ರಿಬ್ಯೂಷನ್ಸ್, ಎಲ್ಲ ಥಿಯೇಟರ್ ಓನರ್ಸ್ ಎಲ್ಲರ ಮುಖದಲ್ಲೂ ಸ್ಮೈಲ್ ನೋಡ್ತಿದೀವಿ. ಅದೊಂದು ಚೈತನ್ಯ ತಿರ್ಗಾ ಬಂದಿದೆ ಅಂತ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಭೀಮಾ ಸಕ್ಸಸ್ ಆಗಿದೆ. ಮತ್ತೆ ಕಾಲ್ ಪಿಕ್ಚರ್ ಪ್ರವೀಣ್, ನಮ್ಮ ಅಲ್ಲು ಪಬ್ಲಿಸಿಟಿಯಲ್ಲಿ ಅವರುಗಳು ಇದ್ದಿದ್ದು. ಥ್ಯಾಂಕ್ ಯು. From BG sir, thank you for considering me sir on the project and all the direction department, ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಆರ್ಟಿಸ್ಟ್ಗಳಿಗೆ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಯಾವಾಗಲೂ ನನ್ನೊಟ್ಟಿಗಿರುವಂಥ ನನ್ನ ಟೀಮ್ಗೆ ನಾರಾಯಣ್ ಶರ್ಮಾ, ವೆಂಕಟೇಶ್, ಸುದೀಪ್ ಶ್ರೀಧರ್. ಸೊ ಇವರು ಬಿಲಾಂಗ್ಸ್ ಟು ದ ಮ್ಯೂಸಿಕ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ ನಮ್ಗೆ ಇಷ್ಟು ಒಳ್ಳೆ ಪ್ರಚಾರ, ಇಷ್ಟು ಒಳ್ಳೆ ಪ್ರೀತಿ ಕೊಟ್ಟಂತ ಎಲ್ಲರಿಗೂ ಥ್ಯಾಂಕ್ ಯು. ಕೃಷ್ಣ ಇಬ್ರು ಇಲ್ಲೇ ಇದ್ದಾರೆ ಅಲ್ಲ.
ಯಾಕೆ ಆ ವಿಷಯ ಹೇಳ್ತೀನಿ ಅಂದರೆ, ಇಂಡಸ್ಟ್ರಿಯಲ್ಲಿ ಇವತ್ತು ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ಜೊತೆಯಲ್ಲಿ ನಿಂತ ಈ ಕಡೆ ಜಗದೀಶ್ ಆಗ್ಬೋದು, ಇದು ಕೃಷ್ಣ ಆಗ್ಬೋದು, ಅಥವಾ ಇದೇ ಕೃಷ್ಣ ಆಗ್ಬೋದು, ಇದೇ ಜಗದೀಶ್ ಆಗ್ಬೋದು, ಹೊಸಬ್ರನ್ನ ಹಾಕೊಂಡು ಮಾಡ್ತೀನಿ ಮಾಡಿ ಸರ್. ಅವ್ರು ಯಾರೋ ಏನೋ ಅಂತಾರಪ್ಪ ಜಗದೀಶ್, ನಾನು ಮಚ್ಚೆ ನೋಡಿದ್ದೀನಿ ಸರ್, ಅವ್ರಿಗೇನೋ ಕೊಡಲ್ಲಪ್ಪ ನಾನು ಸುತ್ತಿ ನೋಡಿದ್ದೀನಿ ಸರ್ ಅಂತ ಇಬ್ಬರು ಮಾತಾಡಿ ಬಂದಿರೋರ್ನೆಲ್ಲ ಹೊಡೆದು ಓಡಿಸಿ ನೆಗೆಟಿವ್ನೆಲ್ಲ ಹೊಡೆದು ಕತ್ತರಿಸಾಕಿ ಇವತ್ತು ಗಾಂಧಿನಗರದಲ್ಲಿ ಜಗದೀಶ್ ಕೃಷ್ಣ ಸಾರ್ಥಕ್ ನಿಜವಾದ್ದು ಒಂದು ದೊಡ್ಡ ವಿಜಯದ ಬಾವುಟನ ನಿಲ್ಲಿಸಿದ್ದಾರೆ. ಅಂದರೆ ನಿಜವಾಗ್ಲೂ ನಿಬ್ಬರು ಆಗಿರ್ತೀನಿ. ನಾನು ಯಾವಾಗಲೂ ನನಗೆ ಸಹಾಯ ಮಾಡಿದಂಥವ್ರು ಯಾರನ್ನೂ ನಾನು ಮರೆಯೋದಿಲ್ಲ. ಹಾಗೆ ಒಂದು ಪಾತ್ರ ಇಲ್ಲಿಬ್ಬರು ಡಬಲ್ ಆ್ಯಕ್ಟಿಂಗ್, ಸಿಂಗಲ್ ಡಬಲ್, ಒಬ್ರು ಮಚ್ಚ ಒಬ್ರು ಕೃಷ್ಣ, ಒಬ್ರು ಕೃಷ್ಣನ ಇಲ್ಲಿ ಚೇಂಜ್ ಸಿಗ. ನಿಮ್ಗೆ ಯಾರು ಬೇಕೋ ತಗೋಬೋದು. ಕೃಷ್ಣನಿಗೆ ಯಾರು ಬೇಕಪ್ಪ ನಿಮ್ಮೇಲೆ ಬೈತಾರ ಮಚ್ಚ ಹಂಗಿಲ್ವಲ್ಲಪ್ಪ. ಜಗದೀಶ್ ನಿಮ್ಗೆ ಯಾರು ಬೇಕು? ಎಸ್. ಸೊ ಹಂಗಾಗಿ ನಿಮ್ಮಿಬ್ಬರ ಬಗ್ಗೆ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ತೀರ್ಕೊಳ್ಳೋ ಒಂದು ಮಾತಂದಿದ್ದು, ವಿಜಯ್ ಕುಮಾರ್ ಅಂತ ಹೆಸರಿಟ್ಕೊಳ್ಳೋ, ನಿನಗೆ ತುಂಬ ಒಳ್ಳೆಯದಾಗತ್ತೆ, ಯಾವತ್ತೂ ನನ್ನಂಥ ಅಭಿಮಾನಿಗಳು ಕೈ ಬಿಡಲ್ಲ, ನಿನಗೆ ಅನ್ನ ಕೊಡ್ತಿರೋ ಪ್ರೊಡ್ಯೂಸರ್ಗಳಿಂದ ಕೈ ಬಿಡಲ್ಲ ಕಳೋಗಿದ್ರು. ಆ ಮಾತು ಸತ್ಯ ಆಯಿತು. ಹಾಗಾಗಿ ನೀವಿಬ್ಬರು ಕೊಟ್ಟಿರೋ ಈ ಒಂದು ಏನು ಹೇಳ್ತಾರೆ ಈ ಋಣನ ನಾನು ತೀರ್ಸೋಕ್ಕಾಗಲ್ಲ. ಯಾಕಂದರೆ ಇಂಥ ಟೈಮ್ನಲ್ಲಿ ನಮ್ಮನ್ನು ಕಾಪಾಡಿದ್ದೀರ. ನಾವು ಇಡೀ ತಂಡ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರನ ಹಾಕಿ ಇದರಿಂದ ನಾವು ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಯಾಕೆಂದರೆ ನಾನು ಹೇಳಿದ್ದೆಲ್ಲ ನೀವು ನಂಬಿದ್ರಿ, ನಾನು ಕೇಳಿದ್ದಕ್ಕೆಲ್ಲ ನೀವು ಇಲ್ಲ ಅನ್ನಲಿಲ್ಲ. ಯಾವಾಗ ನೀವು ನನ್ನ ಮೇಲೆ ನಂಬಿಕೆ ಇಡೋಕ್ಕೆ ಶುರು ಮಾಡಿ ನನಗೆ ದುಃಖ ಆಗೋಕ್ಕೆ ಶುರುವಾಯಿತು. ಅಯ್ಯೋ ದೇವರೇ, ಹೊಸಬ್ರು, ಯಾಕಂದರೆ ಹೊಸಬ್ರು ಅಂದಾಗ ತಮಾಷೆ ಅಲ್ಲ. ಹೊಸಬ್ರನ್ನ ಇಟ್ಕೊಂಡು ನಾನು ಸಿನಿಮಾ ಮಾಡೋದಂದರೆ ಅದು ತುಂಬ ದೊಡ್ಡ ಟಾಸ್ಕ್. ಅದು ಮಾಡೋರಿಗೆ ಗೊತ್ತದು. ಇವತ್ತೆಲ್ಲ ಸಿನಿಮಾ ಅಂದಿದ ತಕ್ಷಣ ಅಲ್ಲಿಂದ ಅವ್ರನ್ನ ಕರೆಸ್ತಾರೇನು, ಇಲ್ಲಿಂದ ಇವ್ರನ್ನ ಕರೆಸ್ತಾರೇನು, ಇಲ್ಲಿಂದ ಅವ್ರನ್ನ ನಾನು ಎರಡು ಮಾತಾಡಿದ್ದೆ ಅವ್ರಿಗೆ. ನೀವೇನು ಬೇಕಾದರೂ ಹೇಳಿ ನಾನು ಕೇಳ್ತೀನಿ. ನನಗೆ ಚರಣು ಮಾಸ್ತಿ ಇಬ್ಬರು ನನ್ನ ಜೊತೆಲಿ ಇರಬೇಕು ಅಂತ. ಸರ್ ಅವ್ರ ವಿಷಯಕ್ಕೆ ಬರಲ್ಲ ಸರ್ ಅಂತ, ಅವ್ರ ವಿಷಯಕ್ಕೆ ನಾವು ಬರಲ್ಲ ಸರ್, ನಮ್ಗೆ ಅದು ಬೇಡ ಸರ್, ನಿಮ್ಗೆ ಏನು ಬೇಕು ಹೇಳಿ ಸರ್. ಚರಣ್ ಕರೆದ್ರು ಟಕ್ಕಂತ ಮಾತಾಡಿ ಜಗದೀಶ್ ಇವರಪ್ಪ ಸರಿ. ನನಗೆ ಇವತ್ತಿಗೂ ನಮ್ಮ ಇಬ್ಬರು ಕೂತ್ಕೊಂಡು ಸರ್ ಇನ್ನೊಂದ್ಸತಿ ಯೋಚನೆ ಮಾಡಿ, ತುಂಬ ಹೆಚ್ಚಿಗೆ ಸಂಭಾವನೆ ತೊಗೊಳ್ಳೋದು ಯಾರೋ ಹೀರೋಯಿನ್ ಬೇಕಾದ್ರು. ನನಗೆ ಬೇಡ ಯಾರೋ ನಮ್ಮೂರು ಅಣ್ಣಮ್ಮನ ಥರ ಇರೋ ಒಂದು ಒಳ್ಳೆ ಹುಡುಗಿ ಸಾಕು ನನಗೆ ಅಂತ ನಮ್ಮ ಹೀರೋಯಿನ್ನ ಕರ್ಕೊಂಡ್ಬಂದೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಎಷ್ಟು ಹೋಗೋದು ಸಾಲಲ್ಲ. ಅವತ್ತು ಶ್ರೀಕಾಂತು ನಾಗಿ ಹೀಗೆ ನನ್ನ ಕೈ ಹಿಡಿದ್ರು. ಇವತ್ತೀಗ ಕೃಷ್ಣ ಜಗದೀಶ್ ಇಬ್ಬರು ನನ್ನ ಕೈ ಹಿಡಿದಿಲ್ಲ. ಇವತ್ತು ನಿಜವಾದ ಯಶಸ್ಸು ಪಡ್ಕೊಂಡಿರೋರು ನೀವು. ಹಾಗಾಗಿ ನೀವೇನು ಹೋರಾಟ ಮಾಡಿದ್ರಿ, ಎಷ್ಟು ನೊಂದ್ಕೊಂಡ್ರಿ, ಎಷ್ಟು ಫೈಟ್ ಮಾಡಿದ್ರಿ ನೀವೆಲ್ಲನೂ, ಅದಕ್ಕೆ ನೀವೆಷ್ಟು ನೊಂದ್ಕೊಂಡು ಎಷ್ಟು ಫೈಟ್ ಮಾಡೋದಕ್ಕೆ ದೇವರು ತುಂಬ ಒಳ್ಳೇದು ಮಾಡಿದ್ದಾರೆ. ನಿಮಗೆ ಸದಾ ಇದೇ ಯಶಸ್ಸಲ್ಲಿ ದೇವರು ಇಡ್ಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಕೇಳಿದ್ರೆ ಇಷ್ಟು ಕೊಡ್ತಾನೆ ಅಂತ, ಅದಕ್ಕೆ ದೇವರು ಇಷ್ಟದಲ್ಲಿ ಇಷ್ಟು ಕೊಡಬಾರ್ದು. ಹಾಗಾಗಿ ದೇವರಾಗಿ ನಿಂತು ನೀವು ಕರ್ನಾಟಕನ ದಾಟಿಸಿದ್ದೀರ. ಅಂದರೆ ಬಾಂಬೆಯಲ್ಲಿ ನೆನೆ ಕೂಡ ಕೇಳಿದೆ, ಶೂನ್ಯ ಡೈರೆಕ್ಟರ್ ಫೋನ್ ಮಾಡಿ ಸರ್ ಆಲ್ಮೋಸ್ಟ್ ಫುಲ್ ಹೋಗ್ತಿದೆ ಸರ್, ಬಾಂಬೆ ಚೆನ್ನಾಗಿ ಓಡ್ತಿದೆ ಅಂತ. ಹೈದರಾಬಾದಲ್ಲಿ ಕೇಳಿದೆ, ಸರ್ ಚೆನ್ನಾಗಿ ಹೋಗ್ತಿದೆ, ನಾಟ್ ವೆರಿ ಲೆಸ್ ಮೆಂಬರ್ಸ್, ಇಟ್ಸ್ ಮೋರ್ ದೆನ್ 50 to 60% ಅಂದರು. ನಾನು ಅಂದ್ಕೊಂಡೆ ಎಸ್ ಏನೋ ಮಾಡಿದ್ದೀವಿ ದೇವರಿದ್ದಾರೆ ಅಂತ. ಸೊ ನಿಮಗೆ ಈ ನನ್ನ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ಕಾಂತಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಯೋಗಿ ನೀನು ಭಾಳ ನಾನು ಯೋಗಿ ತುಂಬ ಅದೇ ದೋಸ್ತಿಗಳು ನಾವಿಬ್ಬರು. ಸೊ ಹಾಗಾಗಿ ಯೋಗಿ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನಮಸ್ಕಾರ. ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿಜಯ್ ಅವ್ರಿಗೆ. ಯಾವಾಗಿಂದ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತೀವಿ. ಬಟ್ ಏನಂದ್ರೆ ಇಂಡಸ್ಟ್ರಿ ಒಂದು ಬರ್ಡಾಗಿರೋ ಟೈಮಲ್ಲಿ ಆಕ್ಚುಲಿ ಎಲ್ಲರಿಗೂ ನಾವೇನು ಬಂದಿದ್ದಂದ್ರೆ ಇವತ್ತು ಒಂದು ಹಬ್ಬ ಮಾಡೋಕ್ಕೆ ನೀವು ಒಂದು ಕಾರಣವಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಲ್ಲಿಂದ ಎಲ್ಲ ಕನ್ನಡ ಸಿನಿಮಾಗಳು ಓಡಲಿ ಇದೇ ನಿಟ್ಟಿನಲ್ಲಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಇಬ್ಬರಿಗೂ. ಸಾಯಂಕಾಲ ಮಾಡೋದು ಬಿಟ್ಬಿಟ್ಟು ಇವಾಗ ಮಾಡ್ತಾರೆ, ಸಾಯಂಕಾಲ ಆಗಿರೋ ಊರಪ್ಪ ಮಾಡ್ಬೋದಾಗಿತ್ತು. ಈ ಹಬ್ಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟು ಜಗದೀಶ್ ಮತ್ತು ಕೃಷ್ಣನ್ಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಇವತ್ತು ಸಿನಿಮಾ ಕರ್ನಾಟಕ ಬಿಟ್ಟು ಮಾರ್ಕೆಟ್ ಇದೆ, ಬೆಳೆಸ್ಬೇಕು. ಇವತ್ತಿರೋದು ಇದು ಇಷ್ಟಿರೋದು ಅಷ್ಟಾಗಕ್ಕೆ ಕನ್ಸಿಸ್ಟೆಂಟಾಗಿ ರಿಲೀಸ್ ಮಾಡಬೇಕು. ಅದರಲ್ಲಿ ಜಗದೀಶ್ಗೆ ಫಸ್ಟಿಂದ ಹೇಳ್ಕೊಂಡು ಬಂದಿದ್ವಿ, ಮಾಡಿಕೊಟ್ರು ಇಬ್ಬರು. ಆಮೇಲೆ ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೇನೂ
ಥಿಯೇಟರೇ ಮೇನ್ ನಮ್ದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಯ್ ಸರ್ ಆಗಲಿ ಜಗದೀಶ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂದ್ರೆ ಹೌದು ಬಿಫೋರ್ ರಿಲೀಸ್ ಅವ್ರಿಗೆ ಏನು ಸೇಲ್ ಆಗದೆ ಬೇರೆ ನಾನ್ ಥಿಯೇಟರ್ ಸೇಲ್ ಆಗದೆ ಹೋಗಿದ್ದು ಫಸ್ಟ್ ಅವರೇ ಅಟೆಂಪ್ಟ್ ಮಾಡಿದ್ದು. ಅಂಡ್ ಸಾರಿ ಆ ಗಟ್ಸ್ಗೆ ನಾನು ಮೆಚ್ಕೋತೀನಿ. ಯಾಕಂದ್ರೆ ನೀವು ನಂಬಲ್ಲ, ಟಿವಿದಾಗಲಿ ಅಥವಾ ಇನ್ನೊಂದು ಯಾವುದೇ OTT ಪ್ಲಾಟ್ಫಾರ್ಮ್ನಾಗಲಿ ಬೇಡ ಸರ್ ಆಯ್ತು ನಾವು ಬರ್ತೀವಿ ಬಿಡಿ ಸರ್. ಯಾಕಂದರೆ ನಿಮ್ಗೆ ಚೆನ್ನಾಗಿ ಗೊತ್ತು ಗಾಂಧಿನಗರದಲ್ಲಿರೋದೇ ಕೆಲವರು ಎಜುಕೇಟೆಡ್ಸು, ಇನ್ನೆಲ್ಲರೂ ಹೈಯರ್ ಸ್ಟಡೀಸ್ ಮಾಡಿದ್ದಾರೆ, ಅವ್ರು ಇಷ್ಟೊಂದು ಓದಿಲ್ಲ ಅವರು. ನಾನು ಕಣ್ಣು ಕಾಣುವಂಥ ಕೆಲವರು ಪಾಪ ಎಜುಕೇಟೆಡ್ಸ್ಗಳಿದ್ದೀರಾ, ಮಿಕ್ದವರೆಲ್ಲ PhD ಹೋಲ್ಡರ್ಸು, PhDನ ಮೀರಿ ಇನ್ಯಾವುದರ HD ಇದೆ ಅದನ್ನು ಮಾಡಿರ್ತಾರೆ, ಅವರಿಂದಲೇ HD ವರ್ಷನ್ ಬಂದಿರೋದು ಗಾಂಧಿನಗರಕ್ಕೆ. ಸೊ ಹಾಗಾಗಿ ಅಂಥವ್ರ ಮಧ್ಯೆ ಈ ಎರಡು ಘಟನೆಗಳು ನಿಂತು ನಾವು ಆಯಿತು ಸರ್ ನಮಗೆ ನಮ್ಮ ಸ್ಟಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು. ಯಾರು ತುಂಬ ನೋವು ಒಳಗಾಗ್ತಾರೋ ಅವ್ರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕ್ಕೆ ಇದೇ ಕಾರಣ. ಆಯಿತಾ, ಯಾರು ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ. ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರ ಸಮಾನ, ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು. ಅಷ್ಟು ನೋವು ಇದ್ರೂ ಎದೆ ತಟ್ಕೊಂಡು ಬಂದರು ನನ್ನ ಜೊತೆ, ಬನ್ನಿ ಸರ್ ಅಂತ. ಯಾಕೆಂದರೆ ಇರೋದು ಭೀಮಾ, ಇಲ್ಲಿ ಭೀಮಾ ಬಲ. ಸೊ ಹಾಗಾಗಿ ಕೆಣಕಿದ್ರಿ ಅವ್ರನ್ನ ಆಸ್ ಇಟ್ ಈಸ್. ನೀನು ಬರ್ದಂಗೆ ಕೆಣಕದೇ ಇದ್ರೆ ಕ್ಷೇಮ ಅಂತ, ಕೆಣಕದೇ ಇದ್ರೆ ಕ್ಷೇಮ, ಭೀಮನ್ನ ಕೆಣಕಬೇಡಿ ಅಂತೇಳಿ ಇವತ್ತು ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು. ಸಾರಿ. ಆ ರಿಸ್ಕ್ ತೊಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ಸ್ ಓಪನ್ ಮಾಡೋ ಚಂದ್ರಿಗೆ ಅಂತಾರೆ. ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿದಿಂದ. ಸೊ ಎಲ್ಲ ಸಿನಿಮಾಗಳು ಒಳ್ಳೇದಾಗಲಿ. ಜಗದೀಶ್ ಕೃಷ್ಣ ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಫ್ರೆಂಡ್ಸು ನಾವು ತುಂಬ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಸಕ್ಸಸ್ ಮೀಟ್ಗೆ ಪ್ರಾಬಬಲಿ ಇನ್ನು 1 or 2 ವೀಕ್ಸ್ ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಯಾಕೆಂದರೆ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದ ಯಶಸ್ಸು. ಇದು ಕೃಷ್ಣ ಸಾರ್ಥಕ್ಗೆ, ಜಗದೀಶ್ಗೆ, ನಮ್ಮ ಬ್ಯಾನರ್ಗೆ ಅಥವಾ ವಿಜಯ್ ಸರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ತಂದಿರುವಂಥ ಸಿನಿಮಾ. ತುಂಬ ಜನ ಥಿಯೇಟರ್ ಓನರ್ಸ್ ರೀಸೆಂಟ್ ಆಗಿ ಲೈಕ್ ಫ್ರೈಡೆ ಸ್ಯಾಟರ್ಡೇದೆಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟೇರ ಆದಮೇಲೆ ನಿಯರ್ಲಿ ಒಂದು 180 ಸಿನಿಮಾ ಬಂದಿದೆ 8 ತಿಂಗಳ ಗ್ಯಾಪಲ್ಲಿ. ಯಾವುದೇ ಸಿನಿಮಾ ಇಲ್ಲದೇ ಇರುವಂಥ ಒಂದು ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡಂಥ ಸಿನಿಮಾ ಭೀಮಾ. ಸೊ ಇದು ನಮ್ಮ ಬ್ಯಾನರಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದು ಕಡೆ. ಇನ್ನೊಂದು ಕಡೆ ನಾವು ಬೈರಾಗಿ ಮಾಡ್ತಿರೋವಾಗ ವಿಜಯ್ ಸರ್ ಕರೆದು ಕೊಟ್ಟಿದ್ದ ಡೇಟ್ ಇದು. ಸೊ ಐ ಥಿಂಕ್ ಅವಾಗಲೇ ಆ ಬ್ಲೆಸ್ಸಿಂಗ್ ಇತ್ತು. ಸೊ ಅದನ್ನ ಏನು ಪ್ರಾಮಿಸ್ ಮಾಡಿದ್ರು ಸರ್ ಅದ್ರ ಪ್ರಕಾರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲ್ಲೂ ಮಾಡಿದ್ದಾರೆ. ನೋವಿನ ಬಗ್ಗೆ ಹೇಳ್ತಿದ್ರು 100%. ಅಂದರೆ ಈ ಸಿನಿಮಾದ ಮೈನ್ ಫಸ್ಟ್ ಸಿಗ್ನಲ್ ಆಫ್ ಸಕ್ಸಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್, ನಮ್ಮ ಚರಣ್ ರಾಜ್ ಅವ್ರದ್ದು ಪಾರ್ಟಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ನ ಅನೌನ್ಸ್ ಮಾಡಿದಾಗ ಆಗಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು. ಆಗ ನಾವು ವಿ ಡಿಂಟ್ ವಾಂಟ್ ಟು ಫ್ರೀಸ್ ಇಟ್. ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗತ್ತೆ ಅಂತ ನಾವು ಅವ್ರ ಮನೆ ವಿಜಯ್ ಸರ್ ಮನೇಲಿ ಕೂತು ಮಾತಾಡಿದ ದಿನಾನೇ ಗೊತ್ತಿತ್ತು. ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂತ ಬರ್ತಾ ಹೋದ್ವಿ. ಅಷ್ಟೊತ್ತಿಗೆ ಇಂಡಸ್ಟ್ರಿ ಒಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು. ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದೆ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್. ಈ ಸಿನಿಮಾದು ಮಾಡಕ್ ಆಗ್ಲೇ ಇಲ್ಲ. ಎಲ್ಲರೂ ಬಂದ್ರು, ಎಲ್ಲಾ ಚಾನೆಲ್ಸ್, ಎಲ್ಲಾ OTTಗಳು, ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸ್. ಹಾಡುಗಳು ಎಕ್ಸ್ಟ್ರಾರ್ಡಿನರಿ ಇಟ್ಟು, ಟೀಸರ್ ಬಿಟ್ವಿ, ಅದು ವಿಜಯ್ ಸರ್ ಬರ್ಡೇ ಬಿಟ್ಟು ಟೀಸರ್ ಎಲ್ಲ ತುಂಬಾ ದೊಡ್ಡ ಇಟ್ಟು. ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇ ಕಂಟೆಂಟ್ ಬಿಟ್ರು 2 ಸೆಕೆಂಡ್ ಅಲ್ಲಿ ವೈರಲ್ ಆಗುವಂತ ಕಂಟೆಂಟ್, ಎಲ್ರಿಗೂ ಅಫ್ಕೋರ್ಸ್ ಎಲ್ಲ ಬೈಯರ್ಸ್ಗೂ ಬೇಕಾದಂತ ಕಂಟೆಂಟೇನೆ. ಬಟ್ ಯಾವ್ದು ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. ಆ ಒಂದು ಟೈಮಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್, ಸಿನಿಮಾ ತಗೊಂಡಂತ ಟೈಮು ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ಗೆ ಬಂದು ಕೂತಿತ್ತು. ನಾವು ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಮೊದಲು ನಮಗೆ ಕೈ ಹಿಡಿದಿದ್ದು ನಮ್ಮ RS ಗೌಡ್ರು, ನಮ್ಮ ಫೈನಾನ್ಷಿಯಲ್ಸ್. ಮೋರ್ ದೆನ್ ದಟ್ ಒಂಥರ ಅವರು ನಮಗೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರಿ ಈ ಸಿನಿಮಾ ಸಲುವಾಗಿ ಜೊತೆಲಿ ನಿಂತು. ಆಗ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ ಅಟ್ ಎನಿ ಕಾಸ್ಟ್ ನೀವು ಆಗಸ್ಟಲ್ಲಿ ಬನ್ನಿ, ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಂತ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಅವರು. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ನಾವು ಆಗಸ್ಟಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ಹೆಂಗ್ ಮಾಡ್ತೀರಾ, ಯಾವ ತರ ಮಾಡ್ತೀರಾ, ಇಷ್ಟು ಕೋಟಿಗಳು ದಾಟಿಸ್ಬಿಟ್ಟಿದ್ದೀರಾ ಬಜೆಟ್, ಏನು ಸೇಲ್ಸ್ ಆಗಿಲ್ಲ, ಸಿನಿಮಾ ಓಡುತ್ತೆ ಅಂತ ಗ್ಯಾರಂಟಿ ಏನು, ಫಸ್ಟ್ ಡೈರೆಕ್ಷನ್ ಬೇರೆ ಸೆಕೆಂಡ್ ಡೈರೆಕ್ಷನ್ ಬೇರೆ, ಯಾವ ನಂಬಿಕೆ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರಿ, ಈ ತರ ಎಲ್ಲ ಸಾಕಷ್ಟು ಜನ ಮಾರಲಿ ತುಂಬಾ ಕುಗ್ಸಕ್ ಟ್ರೈ ಮಾಡಿದ್ರು. ಬಟ್ ನಾವು ಮೊದಲನೇ ದಿನ ಏನು ವಿಜಯ್ ಸರ್, ನಮ್ ಜಗದೀಶ್, ನಾನು ಒಂದು ದೇವಸ್ಥಾನದ ಮುಂದೆ ನಿಂತು ಏನಾದ್ರೂ ಈ ಸಿನಿಮಾ ಒಬ್ರಿಗೊಬ್ರು ಜೊತೆ ಇರ್ತೀವಿ ಅಂತ ಅನ್ಕೊಂಡಿದ್ವಿ. ಅವತ್ತಿನ ದಿನಾನು ಬಂದು ನಾವು 3 ಜನ ಇದೇ ಮಾತಾಡ್ಕೊಂಡಿದ್ದು.
ಇಲ್ಲ ಮಾಡೋಣ ನಮ್ಮ ಕೈಲಿ ಆಗತ್ತೆ ಅಂತ. ಆ ಒಂದು ಬಿಗ್ ಸಪೋರ್ಟ್ ನನಗೆ ಇವ್ರಿಬ್ರ ಕಡೆಯಿಂದ ತುಂಬಾ ಜೋರಾಗಿ ಸಿಕ್ತು. ಇಲ್ಲ ಸರ್ ಮಾಡ್ಬಿಡೋಣ ಆಯ್ತು. ಯಾವ ಮಟ್ಟದ ರಿಸ್ಕ್ ತಗೊಂಡಿದ್ವಿ ಅಂದ್ರೆ ಜನರಲಿ ಅಟ್ಲೀಸ್ಟ್ ಒಂದು ನಾನ್ ಥಿಯೇಟ್ರಿಕಲ್ ಅಲ್ಲಿ ಒಂದು 80% ಕವರ್ ಆಗೇ ಆಗುತ್ತೆ ಒಂದು ದೊಡ್ಡ ಮಟ್ಟದ ಸಿನಿಮಾ. ನಾವು 99% ರಿಸ್ಕ್ ಅಲ್ಲಿ ಮಾಡಿದ ಸಿನಿಮಾ ಇದು. ಅಫ್ಕೋರ್ಸ್ ದಾಟ್ಬಿಡುದು ಬಿಕಾಸ್ ರಿಲೀಸ್ಗೆಲ್ಲ ಅಗೇನ್ ನಾವು ತುಂಬಾ ಬಿಗ್ ರಿಲೀಸ್ ಮಾಡಿದ್ವಿ, ಬಿಗ್ ವೇನಲ್ಲಿ ಪಬ್ಲಿಸಿಟಿ ಮಾಡಿದ್ವಿ. ಪಬ್ಲಿಸಿಟಿಗೂ ಕೂಡ ನಾವು ಯಾವುದೇ ರೀತಿಯಾದ ಹಣ ಲೆಕ್ಕಾಚಾರ ಆಗ್ದಲೆ ಅದು ಕೂಡ ಕೋಟಿಗಳ ಗಟ್ಟಲೆ ಖರ್ಚು ಮಾಡಿದ್ವಿ. ಸೊ ನಮ್ಗೆ ಏನು ಇನ್ಕಮಿಂಗ್ ಇಲ್ಲ ಅನ್ನೋ ಸ್ಟೇಜ್ ಅಲ್ಲೂ ಕೂಡ ನಾವು ಯಾವತ್ತೂ ಸ್ಟಾಪ್ ಮಾಡಲಿಲ್ಲ, ಮಾಡ್ತಾ ಹೋದ್ವಿ. ಯಾಕಂದ್ರೆ ಈ ಸಿನಿಮಾ ಮೇಲೆ 100% ಇದ್ದಂತ ವಿಶ್ವಾಸ ಅದು ಖಂಡಿತ ಉಳಿಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ. ಎಲ್ಲರೂ ಮಾತಾಡೋದು ನಿಲ್ಲಿಸೋದು ಈ ವಿಷಯದ ಬಗ್ಗೆ. ಸಿನಿಮಾ ಓಡಲ್ಲ, ಓಡುತ್ತೆ ಇದೆ, ಎಲ್ಲವನ್ನು ದಾಟಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಭೀಮಾ. ಇದು ಜಸ್ಟ್ 4ರಿಂದ 5ನೇ ದಿನ ಅಷ್ಟೇ ಆಗಿರೋದು. ಈ ಮುಂದೆ ಹೋಗ್ತಾ ವಾರಾನ್ಗಟ್ಲೆ ಖಂಡಿತವಾಗ್ಲೂ ಥಿಯೇಟ್ರಿಕಲಿ ದಾಟುತ್ತೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳ್ಬೇಕಂತ ಅಂದ್ರೆ, ಈಗ ಎಲ್ಲ ಟಿವಿ ಚಾನೆಲ್ಸ್ ಮತ್ತೆ OTTs ಎಲ್ಲರೂ ದೇ ಹ್ಯಾವ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಸ್. ಮಾತುಕತೆಯಲ್ಲಿ ಇದ್ದೀವಿ. ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾದ್ರೆ ಮಾತ್ರನೇ ಇವತ್ತಿಗೆ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ ನಮಗೆ ಮುಂಚೆ 2000 ಮುಂಚೆ ಏನಿತ್ತು ಆ ತರ ಒಂದು ಸಿಸ್ಟಮ್ ಬರ್ತಾ ಇದೆ. ಈಗ ನಾವೆಲ್ಲರೂ ಸಿನಿಮಾ ಮಾಡೋರು ಅದಕ್ಕೆ ಅಡಾಪ್ಟ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಕಲಿ ಪ್ರೂವ್ ಮಾಡೋಣ. ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ. ಅದಕ್ಕೆ ಭೀಮಾ ದೊಡ್ಡ ಸಾಕ್ಷಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಪ್ರಮೋಷನಲ್ ಟೀಮ್ಸ್ ಮತ್ತೆ ನಮ್ಮ ಡೈರೆಕ್ಷನ್ ಟೀಮು, ಆಮೇಲೆ ಸಿನಿಮಾಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಅಷ್ಟು ಜನ ಆರ್ಟಿಸ್ಟ್ಗೆ ಎಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಮ್ಮ ಜರ್ನಿನಲ್ಲಿ ನಿಮ್ಮ ಪಾತ್ರಗಳು ತುಂಬಾ ಮುಖ್ಯ ಇದೆ. ಸೊ ಹಾಗಾಗಿ ನೀವು ಇವತ್ತೇನು ಸಕ್ಸಸ್ ಕೊಟ್ಟಿದ್ದೀರಾ, ಇವತ್ತು ಈ ನಾವು ಎಷ್ಟೇ ಸಿನಿಮಾ ಮಾಡಿದ್ರು, ಈ ಕೆರಿಯರ್ ಎಷ್ಟೇ ಮುಂದಕ್ಕೆ ಹೋದ್ರು ಅದನ್ನ ಉಳಿಸ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ರಿಸ್ಕ್ ಬಗ್ಗೆ ಮಾತಾಡಿದ್ರು ಎಲ್ಲರೂ, ರೈಟ್ಸ್ ಆಗಿರ್ಲಿಲ್ಲ ಅಂತೆಲ್ಲ ಮಾತಾಡಿದ್ರು. ಆಕ್ಚುಲಿ ನಮಗೆ ರೈಟ್ಸ್ ಎಲ್ಲ ಕೇಳಿಲ್ಲ ಅಂತ ಹೇಳಿಲ್ಲ. ಬಟ್ ನಾವು ಈಗ ಒಂದು ಸಲಗ ಒಂದು ಆ ಸಕ್ಸಸ್ಗೆ ಒಂದು ಬಜೆಟ್ ಹಾಕಿರ್ತೀವಿ. ಆ ಬಜೆಟ್ನ ಮೀರಿ ಇದಕ್ಕೆ ದೊಡ್ಡ ಮಟ್ಟ ಬಜೆಟ್ ಹಾಕಿದಾಗ ನಮಗೆ ಆ ರೇಟು ಕವರ್ ಆಗ್ತಿರಲ್ಲ. ಆ ವಿಷಯದಲ್ಲಿ ನಾವು ಸ್ಯಾಟಲೈಟ್ ಆಗಿರ್ಬೋದು, OTT ಅವ್ರನ್ನ ನಾವು ದೂರಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅದು ವರ್ಕೌಟ್ ಆಗೋ ರೀತಿಲಿ ಅವ್ರು ಕೇಳಿರ್ತಾರೆ. ಯಾಕೆಂತಂದ್ರೆ ಈಗ ನಮಗೆ ನಮ್ಮ ಸಿನಿಮಾ ಎಷ್ಟು ದೊಡ್ಡದು, ಅವ್ರ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ಈ ರೇಟ್ ಅಂತ ಕೇಳಿದಾಗ ನಾವು ಪೆಂಡಿಂಗ್ ಇಟ್ಕೊಂಡು, ಈಗ ನಮ್ಗೆ ಆಡಿಯೋ ಸೇಲ್ ಆಯ್ತು ದೊಡ್ಡ ಮಟ್ಟಕ್ಕೆ, ಅದೇ ತರ ನಮ್ಗೆ OTT ಮತ್ತೆ ಸ್ಯಾಟಲೈಟ್ ಬೇಕು ಅಂತ ಕೇಳಿದಾಗ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಅಂದಾಗ, ಕೊನೆಗೆ ಫಸ್ಟ್ ನಮ್ಗೆ ಹೇಳಿದ್ದನ್ನ ನಮ್ಗೆ RS ಕೊಡ್ರು. ಸರ್ ಒಂದು ಕೆಲಸ ಮಾಡಿ, ನಿಮ್ಗೆ ಹೆಂಗೆ ಹೋದ್ರು ನೀವೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ, ಥಿಯೇಟ್ರಿಕಲ್ ಬಂದ್ಬಿಡಿ ಅಂತ ಅವತ್ತ ಮಾತಾಡಿದೀವಿ. ಮಧ್ಯಾಹ್ನ ನಾನು ನಮ್ಮ ಕಾರ್ತಿಕ್ ಅವರು, ಯೋಗಿ ಅವರು ಆಫೀಸಲ್ಲಿ ಸಿಗ್ತೀವಿ. ಕಾರ್ತಿಕ್ ಅವರು ಫಸ್ಟ್ ಕೇಳ್ತಾರೆ ನನಗೆ, ಜಗದೀಶ್ ನೀವು ಥಿಯೇಟ್ರಿಕಲ್ ಈ ಸಿನಿಮಾ ಬನ್ನಿ, ನಿಮ್ಗೆ ನಿಜವಾಗ್ಲೂ ಬೇರೆ ಲೆವೆಲ್ಗೆ ಆಗುತ್ತೆ ಅಂತ ಫಸ್ಟ್ ಹೇಳಿದ್ದು ನಮ್ಗೆ ನಮ್ಮ ಬ್ರದರ್ಸ್ ಅವರೇ. ಅದಾದ್ಮೇಲೆ ನಾವು ಪ್ಲಾನ್ ಮಾಡ್ತೀವಿ. ನಾನೇನಕ್ಕೆ ಈ ವಿಷಯ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ಸಿನಿಮಾ ಮಾಡೋದು ಎಲ್ರಿಗೂ ಈಸಿ, ಸಿನಿಮಾವನ್ನ ತಲುಪಿಸೋದಿದೆಯಲ್ಲ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದು ಕಿವಿ ಮಾತು ಸ್ವಲ್ಪ ಬಿಸ್ನೆಸ್ ಬಗ್ಗೆನೂ ತಿಳ್ಕೊಂಡು ದಯವಿಟ್ಟು ಸಿನಿಮಾ ಮಾಡಿ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಈಗ ಆ ವಿಷಯದಲ್ಲಿ ನಮ್ಗೆ, ಈಗ ನಾನು ಬೇಸಿಕಲಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅನುಕೂಲ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟ್ ಸಿನಿಮಾ ಮಾಡಿದ್ರು, ಈಗ ಒಂದು ಹೋಟ್ಲ್ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಹೋಗಿ ಏರಿಯಾ ಸರ್ವೆ ಮಾಡ್ತೀರಾ, ಅಲ್ಲಿ ಅಕ್ಕಪಕ್ಕ ಯಾವ್ದಾದ್ರು ಹೋಟ್ಲ್ ಇದೆಯಾ, ಈ ಏರಿಯಾದಲ್ಲಿ ವೆಜ್ ಇದೆಯಾ, ನಾನ್ ವೆಜ್ ಇದೆಯಾ, ಹೆಂಗ್ ಸರ್ವೆ ಮಾಡ್ತೀರಿ. ಒಂದು ಬಟ್ಟೆ ಅಂಗಡಿ ಓಪನ್ ಮಾಡ್ಬೇಕಾದ್ರೆ ಅಲ್ಲಿ ಕಾಲೇಜ್ ಕ್ರೌಡ್ ಇದೆಯಾ, ಏನೇ ಒಂದು ಓಪನ್ ಮಾಡ್ಬೇಕಾದ್ರೂ ಒಂದು ಸರ್ವೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು. ಆದ್ರೆ ನಾನು ಅಬ್ಸರ್ವ್ ಮಾಡಿರೋದು, ಸಿನಿಮಾ ಮಾಡ್ಬೇಕಾದ್ರೆ ಯಾರು ಸರ್ವೆ ಮಾಡಲ್ಲ, ಬ್ಲೈಂಡ್ ಆಗಿ ಬರ್ತಾರೆ, ಸಿನಿಮಾ ಮಾಡ್ತಾರೆ, ಆಮೇಲೆ ಬಾಯಿಗೆ ಬಂದಂಗೆ ಬೈಕೊಂಡು ಇಂಡಸ್ಟ್ರಿ ಬಗ್ಗೆ ಹೋಗ್ತೀರಾ. ದಯವಿಟ್ಟು ಇಂಡಸ್ಟ್ರಿಗೆ ಬೈಯೋ ಯೋಗ್ಯತೆ ಅಧಿಕಾರ ಯಾರಿಗೂ ಇಲ್ಲ. ಯಾಕೆ ಅಂತಂದ್ರೆ ಇನ್ಯಾರಿಲ್ಲಿ ಕರೆಯಲ್ಲ. ನೀವಾಗ ನೀವು ಬಂದು ಸಕ್ಸಸ್ ಸಿಕ್ಕಿದ್ರೆ ಹೊಗಳೋದು, ಫೇಲ್ಯೂರ್ ಆದ್ರೆ ಬೈಯೋದು, ಅದಕ್ಕಿಂತ ಹೆಚ್ಚಾಗಿ ನೀವು ಒಂದು ಸರ್ವೆ ಮಾಡ್ಕೊಂಡು ದಯವಿಟ್ಟು ನೆಕ್ಸ್ಟ್ ಸಿನಿಮಾ ಮಾಡಿ ಅಂತ ನಾನು ಹೇಳ್ತೀನಿ. ಒಂದು ಕಿವಿ ಮಾತು ನನ್ನ ಕಡೆ ಇದೆ. ಇನ್ನ ನಮ್ಮನ್ನ ನಂಬಿ ಅವತ್ತು ನಾವು ಸಿನಿಮಾ ಅನೌನ್ಸ್ ಮಾಡಿದಾಗ ನಾನು ಹೇಳಿದ್ದೆ, ಅವತ್ತು ಆಕ್ಚುಲಿ ನೀವು ಯಾವ್ದಾದ್ರು ಒಂದೊಂದು ಇದೇ ಜಾಗದಲ್ಲಿ, ನಮ್ಮ ನವರಸ ಒಂದು ಕೀ ಸ್ಪಾಟ್ ಇದೇ ಜಾಗದಲ್ಲಿ ನೀವು ನಂದು ಹಳೇದು ಯಾವ್ದಾದ್ರು ವಿಡಿಯೋ ತೆಗೆದ್ರೆ ನೀವು ಬೇಕಾದ್ರೆ ಹಾಕಬಹುದು, ಅಂದು ಇಂದು ಅಂತ ಬೇಕಾದ್ರೆ. ನಾನು ಅವತ್ತು ಹೇಳಿದ್ದೆ, ನಾನು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹಾಗೆ ಆಗುತ್ತೆ ಅಂತ. ಯಾಕೆ ಅಂತ ಅಂದ್ರೆ ನಮ್ಗೊಂದು ಮಿನಿಮಮ್ ಒಂದು ಗೇಜ್ ಮಾಡ್ತೀವಿ. 100ಕ್ಕೆ ಒಂದು 10 ಸಲ ಫೇಲ್ಯೂರ್ ಆಗ್ಬೋದು, ಬಟ್ ಆಲ್ಮೋಸ್ಟ್ ಗೇಜ್ ಮಾಡ್ತೀವಿ ಇದನ್ನ. ಅವೆಲ್ಲ ನಾವು, ಇದು ಜಗದೀಶ್ ಒಬ್ಬಂದೇ ಅಲ್ಲ ಇದು ಐಡಿಯಾ, ಇದ್ರ ಹಿಂದೆ ತುಂಬಾ ಜನ ನನ್ನ ಸಪೋರ್ಟ್ ಮಾಡಿದ್ದಾರೆ. ನಾನೇನಕ್ಕೆ ಈ ಮಾತಾಡ್ತೀನಿ ಅಂತ ಅಂದ್ರೆ, ಜಗದೀಶ್ ತರ ಎಲ್ರಿಗೂ ಆಪರ್ಚುನಿಟಿ ಸಿಗಲ್ಲ. ಇವತ್ತು ನನ್ನ ಹತ್ರ ಬಂದು ತುಂಬಾ ಜನ ನನ್ನ ಹತ್ರ ಮಾತಾಡ್ತಾರೆ,
ಈಗ ನಾನು ಕಾರ್ತಿಕ್ ಅವರು ಯೋಗಿ ಇದ್ದಾಗೆಲ್ಲ ತುಂಬಾ ಜನ ಹೊಸಬ್ರು ಬರ್ತಾರೆ, ಪಾಪ ಅವ್ರ ಪಾರ್ಟ್ ನೋಡಿದ್ರೇನೆ ಒಂಥರ ಅಯ್ಯೋ ಅನ್ಸುತ್ತೆ. ಸಿನಿಮಾ ಮಾಡಿರ್ತಾರೆ, ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ, ಒಬ್ಬ ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿ ಇರ್ತಾರೆ, ಅಲ್ಲಿ ಬಂದು ಸ್ಟ್ರಗಲ್ ಪಡ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ಸಿನಿಮಾ ಬಗ್ಗೆ ತಿಳ್ಕೊಂಡು ಸಿನಿಮಾ ಮಾಡಿ ಅಂತ ಈ ಮೂಲಕ ಎಲ್ರಿಗೂ ಕೂಡ ನಾನು ಒಂದು ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ ನಾನು ಕೊಡೋದು. ಆಸ್ ಯೂಸಲ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇತ್ತು ಈ ಸಿನಿಮಾಗೆ. ಹಾಗಾಗಿ ಆಮೇಲೆ ನಮ್ಗೆ ಏರಿಯಾಗಳು ತಗೊಂತಾರೆ. ಫಸ್ಟ್ ನಮ್ಮ ಗೋಕುಲ್ ರಾಜ್ ಅವರು ಎಂಟೈರ್ ಕರ್ನಾಟಕ ಕೇಳ್ತಾರೆ, ಕೇಳಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಬೇರೆ ಕೊಡ್ಲಿಲ್ಲ ಸಿನಿಮಾನ ಅಂತ ಅವರು. ನಾನು ಅವ್ರಿಗೆ ಹೇಳ್ತೀನಿ, ಸರ್ ನಿಮ್ಗೆ ಒಂದು ಏರಿಯಾ ಕೊಡ್ತೀನಿ, ಯಾಕೆಂದ್ರೆ ಈ ಸಿನಿಮಾನ ನಾವು ಬೇಸಿಕಲಿ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಎಲ್ಲ ಏರಿಯಾ ಕೊಡೋಕ್ಕಾಗಲ್ಲ ಸರ್. ಅದು ಏನಾಗುತ್ತೆ ಅಂತಂದ್ರೆ ಸರ್, ಸಿನಿಮಾ ತೆಗೆದು ನಿಮ್ಗೆ ಎಲ್ಲ ಏರಿಯಾ ನಾವು ಕೊಟ್ಟಿದ್ರೆ ಏನೋ ಸಿನಿಮಾ ಕೊಟ್ಬಿಟ್ಟಿಲ್ಲ, ಏನೋ ಡಮ್ಮಿ ಇರ್ಬೇಕೇನೋ ಇದು, ಅದಕ್ಕೆ ಸೇಫ್ ಆಯ್ತಾ ಹಿಂಗೆ ಅನ್ನೋದು. ಅಲ್ಲ ನಂತರ ಹುಬ್ಳಿ ಏರಿಯಾ ಅಭಿನವ್ ಎಂಟರ್ಪ್ರೈಸಸ್ ಅಂತ ತಗೋತಾರೆ, ಅವರು ದೊಡ್ಡ ರೇಟ್ ಕೊಟ್ಟು ತಗೋತಾರೆ. ಆ ರೇಟ್ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಭಯ ಇರುತ್ತೆ, ಪಾಪ ಇಷ್ಟು ರೇಟ್ ಕೊಟ್ಟವ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಏನಪ್ಪ ಅಂತ ಅಂದ್ಬಿಟ್ಟು. ಬಟ್ ಕಂಟೆಂಟ್ ನೋಡಿದ್ರೆ ಈಸಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಅಷ್ಟು ನಂಬಿಕೆ ಇಟ್ಟು ತಗೊಂಡಂತ ಗೋಕುಲ್ ರಾಜ್ ಅವರು, ಅಭಿನವ್ ಎಂಟರ್ಪ್ರೈಸಸ್, ಹೈದರಾಬಾದ್ ಕರ್ನಾಟಕ ಒಂದು ನಮ್ಮ ಆನಂದ್ ಅಂತ ಅವರು ಕೊಡ್ತೀವಿ. ಇನ್ನು ಅಲ್ಲಿಂದ ಬಂತು ಅಂತಂದ್ರೆ ಶಿವಮೊಗ್ಗ ಏರಿಯಾ, ಪಾಪ ಅವರೆಲ್ಲ ಬರ್ಬೇಕಾಗಿತ್ತು, ಅವರೆಲ್ಲ ಅಲ್ಲಿ ಲೋಕಲ್ಸ್ ಅಲ್ಲಿ ಇರೋದ್ರಿಂದ ಬಂದಿಲ್ಲ. ಅವ್ರಿಗೆ ನಾನು ಆ ಏರಿಯಾ ನಾನು ಕೊಟ್ಟು ಇನ್ನೆರಡು ಏರಿಯಾ ನಾನು ಇಟ್ಕೋತೀನಿ. ನನ್ನ ಜಗದೀಶ್ ಫಿಲಮ್ಸ್ ಇಂದ ನಾನು 2 ಏರಿಯಾ, ಮೇನ್ BKT ಮತ್ತೆ CBD ಚಿತ್ರದುರ್ಗ ದಾವಣಗೆರೆ ಏರಿಯಾ ನಾನು ಇಟ್ಕೊಂಡು ಇವೆರಡು ನಾನು ಓನ್ ಆಗಿ ರಿಲೀಸ್ ಮಾಡ್ತೀನಿ. ಹೇಳ್ಬೇಕು ಅಂತ ಅಂದ್ರೆ ಸಲಗಾನ ನಾನೇ ಮಾಡಿದ್ದೆ. ಸಲಗಾನ ಮೀರಿಸಿ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿರೋ ಸಿನಿಮಾ ನಮ್ಮ ಭೀಮಾ ಕೊಡಲಿಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ತಾ, ಸಕ್ಸಸ್ ಮೀಟ್ ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅವಾಗ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಪ್ರತಿಯೊಬ್ಬರು ನೆನಪು ಮಾಡ್ಕೊಳ್ಳೋಂಥ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ, ಕೊನೆಯದಾಗಿ ನನ್ನ ಭೀಮನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಳ್ಳೆದಾಗಲಿ ನಿಮಗೆ ಮಾತಾಡಿ. ಇನ್ನೆರಡು ಹೆಸರು ಮತ್ತೆ ಇವ್ರದ್ದು ಹೆಸರು. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರಮೋಷನ್ ಲೆವೆಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ, ಪ್ರಮೋಷನ್ ಅಂದ್ರೆ ಹಿಂಗೆ ಮಾಡಬೇಕು ಅಂತ. ಅದಕ್ಕೆ ಮೊದಲನೇ ಕಾರಣ ವಿಜಯ್ ಸರ್. ಯಾಕೆಂದ್ರೆ ವಿಜಯ್ ಸರ್ ಕಂಪ್ಲೀಟ್ ಪ್ರಮೋಷನ್ ಐಡಿಯಾ ಎಲ್ಲ ಕಂಪ್ಲೀಟ್ ಆಗಿದೆ. ಅವ್ರಿಗೆ ಸಾಥ್ ಕೊಟ್ಟಿದ್ದು ನಮ್ಮ ಪ್ರವೀಣ್ ಅವರು, ಇವ್ರ ಟೀಮು, ಮತ್ತೆ ಮೇನ್ ನಮ್ಮ ಅಲ್ಲೂರಗು ತುಂಬಾ ಈ ಸಲ ಯುನಿಕ್ ವೇ ಪ್ರಮೋಟ್ ಮಾಡಿದ್ರು. ಥ್ಯಾಂಕ್ಸ್. ಆಮೇಲೆ ಮೋಟೋ ಲಾಕ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಚೆನ್ನಾಗಿ ಮಾಡೋದು ಈ ಸಲ. ಅವೆಲ್ಲ ನಮ್ಗೆ ತುಂಬಾ ಪ್ಲಸ್ ಆಯ್ತು. ಪ್ರಮೋಷನ್ ನೆಕ್ಸ್ಟ್ ಸ್ವಲ್ಪ ವಿಜಯ್ ಸರ್ ಐಡಿಯಾ ಮಾಡ್ಕೊಂಡಿದ್ದೆ, ಫ್ರೀ ಆಗಿದೆ ಈಗ ಪ್ರಮೋಷನ್ ಕಿಂಗ್. ಈಗ ನಾನು ಪ್ರೊಡ್ಯೂಸರ್ಸ್ ಮಾತ್ರ ಮಾಡೋದು, ನೆಕ್ಸ್ಟ್ ಫಿಲಮ್ ಪ್ರೊಡ್ಯೂಸರ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಭೀಮಾ ಇವತ್ತು ಇಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಪ್ರಮೋಷನ್ ಎಲ್ಲ ಕಾರಣ ಅಂತಂದ್ರೆ, ಪ್ರಮೋಷನ್ ಹಿಂದಿರೋ ಮಹಾನ್ ತಲೆ, ದೊಡ್ಡ ತಲೆ ವಿಜಯ್ ಸರ್. ನನ್ನನ್ನ ದುಡ್ಡು ಕೊಟ್ಟಿರೋ ಕೃಷ್ಣ ಸಾರ್ಥಕ್ ಮತ್ತೆ ಜಗದೀಶ್ ಅವರು. ಸೊ ಒಂದು ಅಂದ್ರೆ ನನ್ನ ನಂಬಿ ಈ ಸಿನಿಮಾ ಕಂಪ್ಲೀಟ್ ಮೀಡಿಯಾ ಮಾರ್ಕೆಟಿಂಗ್ ಪ್ರವೀಣ ಮಾಡ್ತಾನೆ ಅಂತ ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಅವ್ರು ಅವತ್ತು ಏನು 2 ವರ್ಷದ ಹಿಂದೆ ನನಗೆ ಆಪರ್ಚುನಿಟಿ ಕೊಟ್ಟರು. ಅದಕ್ಕೆ ನಮ್ಮ ತಂಡ, ಕನ್ನಡ ಪಿಕ್ಚರ್ ತಂಡ, ವಿಶೇಷವಾಗಿ ಸುಮಂತ, ರವಿ, ಕಾವ್ಯ ಮತ್ತೆ ನಮ್ಮ ಇಡೀ ಎಡಿಟರ್ಸ್ ಅರುಣ, ಕಿರಣ್, ನಮ್ಮ ತಂಡ ತುಂಬಾ ದೊಡ್ಡ ಮಟ್ಟದ ಶ್ರಮ ಹಾಕಿದೆ. 2 ತಿಂಗಳು ಅವ್ರಿಗೆ ಆಕ್ಚುಲಿ ರಜಾನ ಕೊಟ್ಟಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ. ನನ್ನ ತಂಡಕ್ಕೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಟ್ರೆ ನನ್ನ ಇಡೀ ಯೂಟ್ಯೂಬ್ ಸಮೂಹ ಆಗಿರ್ಬೋದು, ಅಥವಾ ಮಾಧ್ಯಮ ಸಮೂಹ ಆಗಿರ್ಬೋದು, ಪತ್ರಿಕಾ ಮಾಧ್ಯಮ ಸಮೂಹ ಆಗಿರ್ಬೋದು, ಮೀಡಿಯಾದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಅಂದ್ರೆ ಇಂಡಸ್ಟ್ರಿ ಈ ತರದ ಒಂದು ಸ್ಥಿತಿಲಿದೆ. ನಾವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ದೊಡ್ಡದಾಗಿ ಗೆಲ್ಲಿಸಬೇಕು ಅನ್ನೋ ಒಂದು ಧ್ಯೇಯ ಪ್ರತಿಯೊಬ್ಬರಲ್ಲೂ ಇತ್ತು. ಅದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಮಟ್ಟಿಗೆ ರೀಚ್ ಆಗಕ್ಕೆ ಕಾರಣ ಆಗಿದೆ. ಇದ್ರ ಜೊತೆಗೆ ವಿಜಯ್ ಸರ್ ತಂಡ ಸ್ವಲ್ಪ ಇದಾಗ್ತದೆ. ವಿಜಯ್ ಸರ್ ತಂಡ ಅಲ್ಲೂರಗು ಆಗಿರ್ಬೋದು, ಪುನೀತ್ ಆಗಿರ್ಬೋದು, ನಮ್ಮ ವೀರು, ಆಮೇಲೆ ತಂಬಿ, ಸೊ ಇವ್ರ ಸಹಕಾರ ತುಂಬಾ ದೊಡ್ಡದಾಗಿತ್ತು ನಮ್ಮ ಪ್ರಮೋಷನ್ಗೆ. ಸೊ ಇದೆಲ್ಲದರ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ತಂಡವಾಗಿ ಇವತ್ತು ಈ ಒಂದು ಮಟ್ಟಿಗೆ ಬಂದು ನಿಂತಿದ್ದೀವಿ. ವಿಜಯ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸು. ಅಂದ್ರೆ ಪ್ರತಿ ಸಲ ನನ್ನ ನಂಬ್ತಾರೆ, ಆಮೇಲೆ ನಾನು ಹೇಳೋದನ್ನ ಗೌರವಿಸ್ತಾರೆ. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅದು ಯಾವಾಗಲೂ ವರ್ಕ್ ಆಗುತ್ತೆ ಕೂಡ, ಒಂಥರ ಲಕ್ಕಿ, ಅದು ಅದೃಷ್ಟ. ನಾವೇನೇ ಮಾಡಿದ್ರೆ ಅದು ಪ್ರತಿ ಸಲನೂ ಅದು ಸೂಪರ್ ಸಕ್ಸಸ್ ಆಗುತ್ತೆ. ಅದಕ್ಕೆ ಮತ್ತೆ ಕೃಷ್ಣ ಸಾರ್ಥಕ್ ಅವರು ಮತ್ತೆ ಜಗದೀಶ್ ಸರ್ ತುಂಬಾ ಥ್ಯಾಂಕ್ಸ್. ನಾವೇನೇ ಹೇಳಿದ್ರು ಕೇಳಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಥ್ಯಾಂಕ್ ಯು. ಅಂಡ್ ನವರಸನ್, ಮೈ ಫ್ರೆಂಡ್ ನವರಸನ್, ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತಿದ್ದಾರೆ. ನಾಳೆ ಏನೋ ಮಾಡ್ಬೇಕು ಅಂದ ತಕ್ಷಣ ಕ್ವಿಕ್ ಆಗಿ ಎಲ್ಲವೂ ರೆಡಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಒಂದು ಸಿನಿಮಾ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದರ ಸಕ್ಸಸ್ಸು, ಅದು ಜನ ಥಿಯೇಟರ್ಗೆ ಬರೋದು, ಅದೆಲ್ಲವೂ ಪಬ್ಲಿಸಿಟಿ ಒಂದು ಕಾರಣ ಅಷ್ಟೇ. ಬಟ್ ಸಿನಿಮಾ ಚೆನ್ನಾಗಿ ಮಾಡಬೇಕು.
ಭೀಮಾ ತಂಡ ಅದನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಡೇ 1 ಇಂದನೂ ಮಾಡಿತ್ತು, ಇವತ್ತು ಅದು ಪ್ರೂವ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ಆವಾಗಲೇ ಅಲ್ಲೂರು ಹೇಳಿದ್ರು, ಒಬ್ಬ ಹೀರೋ ಒಂದು ಸಿನಿಮಾ ಪ್ರಮೋಷನ್ಗೆ ಆರ್ಟಿಸ್ಟ್ಗಳು ತುಂಬಾ ಇಂಪಾರ್ಟೆಂಟ್, ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್. ನಾನು ಪ್ರತಿ ಸಿನಿಮಾ ಪ್ರಮೋಷನ್ ಹೇಳ್ತೀನಿ, ಆರ್ಟಿಸ್ಟ್ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಜಯ್ ಸರ್. ಅವರು ಇಳಿದು ಇದೆಲ್ಲ ಮಾಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಪಬ್ಲಿಸಿಟಿ ಆಗಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು ಯಾರು ಇದೊಂದ್ರೆ ನಡಿಯಪ್ಪ, ಅದಾದ ನಡಿಯಪ್ಪ, ಅವ್ರ ಕರ್ಸಪ್ಪ, ಆ ತರದ ಒಂದು ಎನರ್ಜಿ. ಮತ್ತೆ ಪಾಪ ಅವರು ನನ್ನ ಪ್ರಕಾರ ನಾಟಕವಾಗಿ ನಿದ್ದೆ ಮಾಡ್ತಾರೆ ಅಷ್ಟೇ, ಅಷ್ಟು ಎನರ್ಜೆಟಿಕ್ ಆಗಿ ನಮ್ಮ ಜೊತೆಗೆ ಸಾಥ್ ಕೊಟ್ಟರು. ಎಲ್ಲಾ ಕ್ರೆಡಿಟ್ ನಾನು ವಿಜಯ್ ಸರ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸರ್ನೇ ಇದೆಲ್ಲ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಅವತ್ತು ಇಂಡಸ್ಟ್ರಿಗೆ. ಅದಾದ್ಮೇಲೆ ಇಷ್ಟು ಗ್ಯಾಪ್ ಅಲ್ಲಿ ನಮ್ಮ ಭೀಮಾ ಒಂದು ಇಂಡಸ್ಟ್ರಿನ ಕಾಪಾಡಕ್ಕೆ, ಇಂಡಸ್ಟ್ರಿನ ಭೀಮನ್ ತರ ಹೆಡ್ ಮೇಲೆ ಹೊತ್ತು ನಿಂತಿದ್ದೀರ ಸರ್. ಇವತ್ತು ಇಡೀ ಇಂಡಸ್ಟ್ರಿ ಚಿರುಣಿಯಾಗಿದೆ ನಿಮಗೆ. ಎರಡನೇದೇನಂದ್ರೆ ಜಗದೀಶ್ ಮತ್ತು ಸಾರ್ಥಕ್ ಪಾಪ ಏನು ಅವರು ಪಟ್ಟಿರೋ ಶ್ರಮ ಮತ್ತೆ ಇದಕ್ಕೆ ಸಾಥ್ ಕೊಟ್ಟಂತ ವಿಜಯ್ ಸರ್. ಒಂದು ಟೀಮ್ ವರ್ಕ್ ಅಂದ್ರೆ ನಿಜವಾಗ್ಲೂ ನಿಮ್ಗೆ ಇರಬೇಕು ಅನ್ನೋದನ್ನ ಒಂದು ಇವತ್ತು ತೋರಿಸ್ಕೊಟ್ಟಿದೆ. ಇಷ್ಟು ದೊಡ್ಡ ಸಕ್ಸಸ್ಸು ನಿಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು, ಇದು ಕೊಟ್ಟಿದ್ದಕ್ಕೆ ಇಡೀ ಟೀಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಜೊತೆಲೇ ಇದ್ರು.